ಶಿರೂಪ ಒಂದು ನಗರದ ಸಾಧನ ಒಂದು ತರಬೇತಿ ಒಂದು ಕೇಂದ್ರದ ವ್ಯವಸ್ಥಾಪಕರು, ಅದರ ಸ್ಥಾಪಕರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಲಿಂಗೌಡ ಸರ್ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರ ಒಂದು ಅಭಿಪ್ರಾಯ ನುಡಿಗಳನ್ನು ನೀವೆಲ್ಲ ಕೇಳಿಬಿಟ್ಟು ಆ ಎಕ್ಸಾಮ್ಗಳನ್ನು ಹೇಗೆ ತಯಾರಾಗಬೇಕಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅದರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳಿಕೊಡ್ತೇನೆ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಲ್ವಾ? ಸೊ ನನಗೆ ಮೊದಲನೇದಾಗಿ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಸಂತೋಷ ಆಗ್ತಾ ಇದೆಯಪ್ಪ ಅಂತಂದರೆ, ಚೈತನ್ಯ ವಿದ್ಯಾಮಂದಿರದಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮಗಳಿಗೆ ಒಂದು ಮೋಟಿವೇಶನ್ ಕೊಡ್ರಿ ಸರ್ ಕ್ಲಾಸು ಅಂತ ಮೇಡಮ್ ಅವರು ಕೇಳ್ಕೊಂಡಾಗ ನನಗೆ ಆಯಿತು, ನನ್ನ ಕಡೆಯಿಂದನೂ ನನಗೆ ಎಷ್ಟು ತಿಳಿದಿದೆ ನಾಲೆಡ್ಜು ಅದನ್ನು ನಮ್ಮ ಮಕ್ಕಳಿಗೆ ಶೇರ್ ಮಾಡ್ತೀನಿ ಅಂತ ಬಂದಿದ್ದೀನಿ. ವಿದ್ಯಾರ್ಥಿಗಳೇ ನೋಡ್ರಿ, ಚೈತನ್ಯ ಅಂಬೋದ್ರಲ್ಲೇ ಒಂದು ಏನೋ ಒಂಥರ ಚೈತನ್ಯ ಇದೆ, ಹೌದಿಲ್ಲ? ಇದೇನಾ? ಇದೇ ಇಲ್ಲ, ರೆಸ್ಪಾಂಡ್ ಮಾಡ್ಬೇಕು ನನಗೆ. ಚೈತನ್ಯ ಅಂದರೆ ಏನು? ಯಾರು ಹೇಳ್ತೀರಿ ಚೈತನ್ಯ ಅಂದರೆ ಏನು? ಎನಿವನ್? ಚೈತನ್ಯ ಅಂದರೆ ವಾಟ್ ಈಸ್ ಮೀನಿಂಗ್ ಆಫ್ ಚೈತನ್ಯ? ಚೈತನ್ಯ ಅಂದರೆ ಲವಲವಿಕೆಯಿಂದಿರೋದು, ಖುಷಿಯಿಂದಿರೋದು, ಆ್ಯಕ್ಟಿವ್ ಅಂದಿರೋದು, ಹುಮ್ಮಸ್ನಿಂದಿರೋದು, ಹೌದಲ್ಲ? ಸೊ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರೆ, ಅಷ್ಟೊಂದು ಲವಲವಿಕೆಯಿಂದ ಇರ್ತಾರೆ, ಅಷ್ಟೊಂದು ಹುಮ್ಮಸ್ಸಿನಿಂದ ಇರ್ತಾರೆ ಎಂಬ ಉದ್ದೇಶದಿಂದ ಇಟ್ಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿ ನಿಮ್ಗಳಿಗೆಲ್ಲರಿಗೂ ಅಕ್ಷರ ಜ್ಞಾನವನ್ನು ನೀಡ್ತಾ ಇದ್ದಾರಲ್ಲ, ಇವರಿಗೆ ಮೊದಲನೇದಾಗಿ ಜೋರಾಗಿ ಚಪ್ಪಾಳೆ ಬರಲಿ. ಈಗ ಸರ್ ಹೇಳಿದ ರೀತಿಯಲ್ಲಿ ನನ್ನ ಹೆಸರು ಲಿಂಗನಗೌಡ ಅಂತ, ನಾನು ಸಾಧನಾ ಕೋಚಿಂಗ್ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ನಾನು ಈಗ ನಿಮಗೆ ಒಂದು ಕ್ವಶನ್ಸ್ ಕೇಳ್ತೀನಿ. ಎದ್ದು ನಿಂತ್ಕೊಂಡು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಊರು, ನಿಮ್ಮ ಗುರಿ ಉದ್ದೇಶ ಏನಂಬೋದನ್ನು ಹೇಳ್ತಾರಲ್ವಾ? ಹೇಳ್ತೀರಾ? ಸೊ ಮೊದಲು ಯಾರು ಹೇಳ್ತೀರಿ? ನಿನ್ನ ಗುರಿ ಏನಪ್ಪ? ನೀನೇನಾಗ್ಬೇಕು ಅನ್ಕೊಂಡಿ? ಸುಧಾಕರ ಏನಾಗ್ಬಾರ್ದು ಸರ್, ಸುಮ್ಮನೆ ಬರಬೇಕು, ಶಾಲೆ ಕೂತ್ಕೋಬೇಕು, ಹೋಗ್ಬೇಕು, ಏನೋ ನೋವಪ್ಪ ನಮ್ಮ ಕಳಿಸ್ಯಾರ, ಟೈಮು ಅವ್ರ ಮನೆಗಿದ್ರು ಕಿರಿಕಿರಿ ಮಾಡ್ತಾನೆ, ಶಾಲೆಗೆ ಕಳಿಸ್ಯಾರ, ಶಾಲೆಗೆ ಕೂತ್ಕೊಂಡು ಅದಕ್ಕೆ ಬಂದಿದೆಯಾ? ಏನು ನಿನ್ನ ಉದ್ದೇಶನು? ಫ್ಯೂಚರಲ್ಲಿ ನೀನೇನಾಗಬೇಕು? ಪೊಲೀಸ್ ಆಗ್ಬೇಕು. ಸುಧಾಕರ್ಗೆ ಕ್ಲಾಸ್ ಬರಲಿ ಜೋರಾಗಿ. ನೆಕ್ಸ್ಟ್ ಶಶಿಕಲಾ. IAS ಆಫೀಸರ್ ಅವರು ಬರಲಿ, ಕ್ಲಾಸ್ ಆಗಿ. ಲಾಯರ್ ಆಗ್ಬೇಕು, ವೆರಿ ಗುಡ್, ಕ್ಲಾಸ್ ಹಾಕಿ. ಡಾಕ್ಟರ್ ಆಗ್ಬೇಕು, ವೆರಿ ಗುಡ್, ಕ್ಲಾಸ್ ಹಾಕಿ. ಪೊಲೀಸ್ ಆಗ್ಬೇಕು, ವೆರಿ ಗುಡ್, ಕ್ಲಾಸ್ ಹಾಕಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಕ್ಲಾಸ್ ಹಾಕ್ರಿ ಜೋರಾಗಿ. ಸೊ ಮಕ್ಕಳೇ, ನಿಮ್ಮೆಲ್ಲರಿಗೂ ಒಂದು ಕನಸಿದೆ. ಯಾಕೆ ಕೇಳಿದ್ನಪ್ಪ ಅಂತಂದರೆ, ಪ್ರತಿಯೊಬ್ಬರಲ್ಲಿ ಕನಸಿದೆ, ಗುರಿ ಇದೆ, ಉದ್ದೇಶ ಇದೆ, ಆಯ್ತಾ? ಇಲ್ಲ ಯಾರು ಸರ್ ನನಗೆ ಕನಸೇ ಇಲ್ಲ ಸರ್, ಸುಮ್ಮನೆ ಬರ್ತೀನಿ ಹೋಗ್ತೀನಿ, ಹೇಳಿದ್ದು ಕೇಳ್ತೀನಿ ಹೋಗ್ತೀನಿ, ಟೈಮ್ ವೇಸ್ಟ್ ಮಾಡ್ತೀನಿ ಅಂಬೋರು ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಪ್ರತಿಯೊಬ್ಬರು ಕೂಡ ಕನಸನ್ನು ಕಟ್ಕೊಂಡು ಗುರಿಯನ್ನು ಇಟ್ಕೊಂಡು ಶಾಲೆಗೆ ಬಂದಿದ್ರಿ. ಅದು ನಿಮ್ಮೆಲ್ಲರ ಒಪಿನಿಯನ್ನಿಂದ ನನಗೆ ತಿಳಿದಂಥದ್ದು, ಹೌದಿಲ್ಲ? ಒಬ್ಬರು ಡಾಕ್ಟ್ರ್ ಆಗಬೇಕು, ಒಬ್ಬರು ಲಾಯರ್ ಆಗಬೇಕು, ಒಬ್ಬರು ಶಿಕ್ಷಕರಾಗಬೇಕು, ಒಬ್ಬರು ಪೊಲೀಸ್ ಆಗಬೇಕು, ಒಬ್ಬರು IAS ಆಫೀಸರ್ ಆಗ್ಬೇಕಂತ ಒಪಿನಿಯನ್ ಹೇಳಿದ್ರೆ, ಹೌದಿಲ್ಲ? ಸೊ ಇನ್ನು ಕೇಳದೇ ಇರೋರಿಗೂ ಕೂಡ ಅವ್ರದ್ದೇ ಆದಂಥ ಗುರಿ ಉದ್ದೇಶ ಕನಸುಗಳು ಇದ್ದಾವೆ. ಮತ್ತು ಅವ್ರನ್ನ ಕೇಳಿದ್ದೀವಿ ಅಂತ ನಮ್ಮನ್ನು ಕೇಳಿಲ್ಲ ಅಂತ ನಿಮಗೇನು ಇಲ್ಲ ಅಂತ ಅರ್ಥ ಅಲ್ಲ. ನಿಮ್ಮಲ್ಲೂ ಕೂಡ ಉದ್ದೇಶಗಳಿದ್ದಾವೆ, ಗುರಿ ಇದ್ದಾವೆ, ಹೌದಾ? ಸಪ್ರೇಟ್ ಆದಂಥ ಆಂಬಿಷನ್ಸು ನಿಮ್ಮಲ್ಲೂ ಕೂಡ ಇದ್ದಾವೆ. ಸೊ ನೀವೆಲ್ಲರೂ ಕೂಡ ಅಂತಹ ಗುರಿ ಉದ್ದೇಶಗಳನ್ನು ಈಡೇರಿಸ್ಬೇಕಂದ್ರೆ ಏನು ಮಾಡಬೇಕು?
ಏನು ಮಾಡಬೇಕು? ಚೆನ್ನಾಗಿ ಓದಬೇಕು, ಪ್ರಯತ್ನ ಮಾಡಬೇಕು. ಏನು ಮಾಡಬೇಕು? ಪ್ರಯತ್ನ. ಮನುಷ್ಯನಿಗೆ ಮಾತ್ರ ಆಸೆ ಇದೆ, ಗುರಿ ಉದ್ದೇಶಗಳಿದ್ದಾವೆ, ಅದಕ್ಕೆ ಪ್ರಯತ್ನ ಪಡ್ತಾನೆ. ಮನುಷ್ಯರು ನಾವು ಪ್ರಾಣಿಗಳಿಗಿಂತ ಭಿನ್ನವಾಗಿದೆ ಎಂಬುದಕ್ಕೆ ಇದೇ ಒಂದು ನಿದರ್ಶನ, ಹೌದಿಲ್ಲ? ಸೊ ಹಾಗಾಗಿ ಇಂತಹ ಗುರಿಗಳನ್ನು, ಇದು ಒಂದು ಗುರಿ ಆದರೆ ಈ ಗುರಿ ಈಡೇರಿಸೋದಕ್ಕೋಸ್ಕರವಾಗಿ ಉದ್ದೇಶಗಳು ಬೇಕು. ನಮಗೇನು ಬೇಕು? ಉದ್ದೇಶಗಳಂತಂದರೆ ನಮಗೆ ಸ್ಪಷ್ಟವಾಗಿ ಉದ್ದೇಶ ಇರಬೇಕು. ನಾನು 10th ಓದ್ತಾ ಇದ್ದೀನಪ್ಪ, 10th ನಾನು ರ್ಯಾಂಕಲ್ಲಿ ಪಾಸ್ ಆಗ್ತೀನಿ, ಹೌದಾ? ರ್ಯಾಂಕಲ್ಲಿ ಸಕ್ಸಸ್ ಮಾಡ್ತೀನಿ, ನನ್ನ ಶಾಲೆಗೆ ಹೆಸರು ತರ್ತೀನಿ, ನನ್ನ ಗುರುಗಳಿಗೆ ಹೆಸರು ತರ್ತೀನಿ, ನನ್ನ ಕುಟುಂಬಕ್ಕೆ ಹೆಸರು ತರ್ತೀನಿ ಎಂಬ ಉದ್ದೇಶ, ಗುರಿ ನಿಮಗೆ ಸ್ಪಷ್ಟತೆ ಇರಬೇಕು. ನಿಖರವಾದಂಥ ಗುರಿಗಳನ್ನು ಇಟ್ಕೋಬೇಕು. ಆ ಗುರಿಯ ಈಡೇರಿಕೆಗಾಗಿ ಉದ್ದೇಶಗಳು ಏನಾಗಿರಬೇಕು? ಸ್ಪಷ್ಟವಾಗಿರಬೇಕು. ಬೇಡ ನಾನು SLCನ ನಾನು ಸುಮ್ಮನೆ ಓದ್ತೀನಿ, ಬರ್ತೀನಿ, ಪಾಸ್ ಆಗ್ತೀನಿ ಎಂಬೋರು ಯಾರಾದರೂ ಇದ್ದೀರಾ? ರೆಸ್ಪಾಂಡ್ ಮಾಡಬೇಕು, ಕೈ ಹಿಂಗೆ ಇಟ್ಕೋಬಾರ್ದು. ಯಾರಾದರೂ ಇದ್ದೀರಾ? ಎಲ್ಲರೂ ಕೂಡ ನಾನು ಚೆನ್ನಾಗಿ ಓದ್ಬೇಕು, ನಾನು ಚೆನ್ನಾಗಿ ಪಾಸ್ ಆಗಬೇಕು, ನಾನು ರ್ಯಾಂಕ್ ಗಳಿಸ್ಬೇಕು. ಇಲ್ಲಿ ಲಾಸ್ಟ್ ಇಯರ್ ರಿಸಲ್ಟ್ ಭಾಳ ಚೆನ್ನಾಗಿ, ಕಳೆದ ವರ್ಷ ಒಳ್ಳೆ ರಿಸಲ್ಟ್ ಕೊಟ್ಟಿದ್ರು, ಹೌದಾ? ತಾಲೂಕಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಂಥ ಶಾಲೆ, ಜಿಲ್ಲೆಗೆ ಪ್ರಥಮ, ಹೌದಾ? ಬರಲಿ ಕ್ಲಾಸ್ ಹಾಕ್ರಿ. ಮತ್ತೆ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಶಾಲೆಯಲ್ಲಿ ಓದ್ತಕ್ಕಂಥ ನೀವು ಹೆಂಗೆ ಬರಬೇಕಂದ್ರೆ, ಅರ್ಜುನ ಗೊತ್ತಲ್ವ? ಅರ್ಜುನ ಗುರಿ ಇಟ್ಟು ಬಾಣ ಹೊಡಿತಾನ, ಮೇಲೆ ನೋಡ್ಕೊಂಡು ಹೊಡೆದ್ನ. ಅವನು ನೀರಲ್ಲಿ, ಒಂದು ಪಾತ್ರೆಯಲ್ಲಿ ನೀರಿರುತ್ತೆ, ನೀರಲ್ಲಿ ಆ ಪಕ್ಷಿಯ ನೆರಳನ್ನು ನೋಡಿಕೊಂಡು ಬಾಣ ಬಿಡ್ತಾನೆ. ಅವನ ಗುರಿ ಸ್ಪಷ್ಟವಾಗಿತ್ತು, ನಾನು ಹಕ್ಕಿಯ ಕಣ್ಣಿಗೆ ಬಿಲ್ಲನ್ನು ಬಿಡಬೇಕಂತ ಸ್ಪಷ್ಟವಾಗಿತ್ತಿಲ್ಲ. ನೀವು ಅದೇ ರೀತಿ ಗುರಿಯನ್ನು ಸ್ಪಷ್ಟವಾಗಿ ಇಟ್ಕೋಬೇಕು. ಅರ್ಥ ಆಗುತ್ತಾ? ಬೋರ್ ಆಗುತ್ತಾ? ಸೊ ಅರ್ಥ ಆಗ್ತಾ ಇದಲ್ಲ? ಆ ಸ್ಪಷ್ಟವಾದಂಥ ಗುರಿ, ಅರ್ಜುನನ ಗುರಿ ಹೆಂಗಿರ್ತಲ್ವಾ, ಆ ಗುರಿ ರೀತಿಯಲ್ಲಿ ನೀವು ಇರಬೇಕು. ಕನಸನ್ನು ಕಾಣಬೇಕು. ನಾನು ಪ್ರತಿನಿತ್ಯ ಕನಸು ಕಾಣ್ತೀನಿ. ಇರುವೆ ಕೂಡ ಕನಸು ಕಾಣ್ತು. ಏನು ಕಾಣ್ತು ಇರುವೆ ನೋಡಿರಾ? 2 ಕಾಲು ಇರ್ತವೆ, ದೊಡ್ಡ ದೇಹ ಇರುತ್ತೆ, ಒಂದು ಸೊಂಡ್ಲಿರುತ್ತೆ. ಇಲ್ಲ, ನಮ್ಮ ಇರುವೆ ಹಂಗೆ ಇರುತ್ತೆ. ಹಂಗಿರಲ್ಲ. ಹೆಂಗಿರುತ್ತೆ ಇರುವೆ? ಚಿಕ್ಕದಿರುತ್ತೆ, ಹೌದಾ? ಇನ್ಸರ್ಟ್ ಚಿಕ್ಕದು, ಭಾಳ ಚಿಕ್ಕದಿರುತ್ತೆ. ಅದು ಏನು ಕನಸು ಕಾಣುತ್ತೆ ಅಂತ, ಏನು ಗುರಿ ಇಟ್ಕೊಂತ ಅಂತಂದರೆ, ನಾನು ಕಾಶಿ ಯಾತ್ರೆ ಮಾಡಬೇಕು, ಕಾಶಿ ಮುಟ್ಬೇಕಂತ ಗುರಿ ಇಟ್ಕೊಂತು. ಏನು ಇಟ್ಕೊಟ್ಟು? ಕಾಶಿ ಯಾತ್ರೆ ಮಾಡಿ ಕಾಶಿ ಮುಟ್ಬೇಕು. ಸಾಧ್ಯನಾ? ರೆಸ್ಪಾಂಡ್ ಮಾಡಿ. ಎಸ್. ನನಗೆ ನೀವು ಇಲ್ಲೇ ಇದ್ದೀರಿ ಅಂತ ಗೊತ್ತಾಗಬೇಕಂದ್ರೆ ನೀವು ರೆಸ್ಪಾಂಡ್ ಮಾಡಬೇಕು. ಇಲ್ಲಾಂದ್ರೆ ನೀವು ಎಲ್ಲೆಲ್ಲೆಲ್ಲೋ ತೇಲಾಡಬಾರ್ದ್ರಿ. ನನ್ನ ಕಡೆನೇ ನೀವು ಗಮನ ಇರಬೇಕು. ಕಾಶಿ ಯಾತ್ರೆ ಮಾಡ್ತೀವಿ, ಸಾಧ್ಯನಾ? ಇಲ್ಲ. ಸೊ ಅದು ಏನು ಮಾಡ್ತು? ಪ್ಲಾನ್ ಮಾಡ್ತು, ನಾನು ಕಾಶಿ ಯಾತ್ರೆ ನೋಡಬೇಕು, ಕಾಶಿ ದರ್ಶನ ಮಾಡಬೇಕು, ಕಾಶಿ ಶಿವನ ದರ್ಶನ ಮಾಡಿಕೊಂಡು ವಾಪಸ್ ಬರ್ಬೇಕಂತ ಅಂದ್ಕೊಂತದ್ದು. ಅದಕ್ಕಲ್ಲಿ ಏನು ಮಾಡ್ತು, ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಯಜಮಾನ ಕಾಶಿಗೆ ಹೋಗ್ತಾ ಇದ್ದ. ಅವನೇನು ಬ್ಯಾಗುಗಳನ್ನು ಪ್ಯಾಕ್ ಮಾಡ್ಕೊತ ಇದ್ದ, ಅದರಲ್ಲಿ ಹೋಗಿ ಸೇರ್ತು. ಅದು ಸೀದಾ ಕಾಶಿಗೆ ಹೋಗಿ ಮುಟ್ತಿ, ಹೌದಿಲ್ಲ? ಅದು ಒಂದು ಆಲೋಚನೆ, ಇರುವೆ ಆಲೋಚನೆ ಅದು, ಹೌದಾ? ಅದು ತಾನೇ ಸುಮ್ಮನೆ ನಡ್ಕಂತ ಹೋಗಿದ್ರೆ ಏನಾಗ್ತಿತ್ತು? ಸಾಧ್ಯ ಆಗ್ತಿದ್ದಿಲ್ಲ. ಅದು ಯೋಜನೆ ಹಾಕ್ಯಂತು, ನನ್ನ ಯಜಮಾನ ಕಾಶಿಗೆ ಹೋಗ್ತಾ ಇದ್ದಾನೆ, ಅವನ ಬಟ್ಟೆಯಲ್ಲಿ ಅವನ ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ರೆ ನಾನು ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡು ಕಾಶಿ ಮುಟ್ತು. ಹಾಗೆ ಮಕ್ಕಳೇ, ನೀವು ಕೂಡ ಉದ್ದೇಶಗಳನ್ನು, ಗುರಿಯನ್ನು ಇಟ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದಕ್ಕೆ ಆದಂಥ ಯೋಜನೆಗಳನ್ನು ರೂಪಣೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಯೋಜನೆಗಳು. ನಿಮ್ಮ ಯೋಜನೆಗಳು ಹೆಂಗಿರ್ಬೇಕಪ್ಪ ಅಂತಂದರೆ, ಆ ಗುರಿ ಉದ್ದೇಶಗಳ ಈಡೇರಿಕೆಗೆ ಸಾಕಾರ ಆಗಬೇಕು. ಸರ್ ಹೇಳ್ಯಾರ ಯೋಜನೆ ಹಾಕ್ಕೋರಿ ಅಂದ್ಗಳೇ, ಆಯಿತು, ನಾನು ಇವತ್ತು 10ನೇ ಕ್ಲಾಸ್ ಬಂದಿದ್ದೀನಿ, ನಾನು ಈ ವರ್ಷ 10ನೇ ಕ್ಲಾಸು ರ್ಯಾಂಕಲ್ಲಿ ಪಾಸ್ ಆಗ್ಬೇಕಂತ ಹೇಳ್ಯಾರ. ನಾನೇನು ಮಾಡಬೇಕು? ಯೋಜನೆ ರೆಡಿ ಮಾಡಬೇಕು. ಯೋಜನೆನ ರೆಡಿ ಮಾಡ್ಬೇಕಂದ್ರೆ ಗೌರ್ಮೆಂಟವ್ರು ರೆಡಿ ಮಾಡ್ತಾರಲ್ಲ, ಬಿಸಿ ಊಟದ ಯೋಜನೆ, ಶಿಶು ಕೇಂದ್ರಿತ ಯೋಜನೆ, ಕುಟುಂಬ ಕಲ್ಯಾಣ ಯೋಜನೆ, ಆ ಥರ ಯೋಜನೆನ ಅಲ್ಲ. ನನ್ನ ವೈಯಕ್ತಿಕ ಯೋಜನೆ, ನನ್ನ ವೈಯಕ್ತಿಕ ದಿನಚರಿಯನ್ನು ನಾನು ಯೋಜನೆಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಾವೆಲ್ಲರೂ ಕಾಮನ್ ಆಗಿ ನಮಗೆಲ್ಲ ಎಷ್ಟು ಗಂಟೆ ಇದ್ದಾವೆ ದಿನಕ್ಕೆ? 24 ಇದಾವೆ. 35 24 ಕರೆಕ್ಟಾ? ಸೊ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ 24 ಅವರೇ ಇರೋದು.
24 ತಾಸು ಇರೋದು. ಹೌದು, 24 ಗಂಟೆನೇ ಇರೋದು. ಎಲ್ಲಾದ್ರೂ ಇದೇನಾ? ಹೆಚ್ಚಿದೆನಾ? 24 ಗಂಟೆ ಇದೆ. ಆ 24 ಗಂಟೆಯನ್ನು ನಾವು ಬೈಫರ್ಕೇಶನ್ ಮಾಡ್ಕೊಂಡು ಹೋಗ್ಬೇಕು. ಶಾಲೆಯಲ್ಲಿ ನೀನು 8 ಗಂಟೆ ಇರ್ತೀಯ, ಹೌದಾ? 9 ರಿಂದ 4 ಗಂಟೆ ಅಥವಾ 5 ಗಂಟೆ. ಆಫ್ಟರ್ 5 ಗಂಟೆ ಆದ ನಂತರ ನಿಮ್ಮ ಮನೇಲಿ ಕಳ್ತೀಯ. ನೆಕ್ಸ್ಟು ಬಿಫೋರ್ 9 ಗಂಟೆ ಒಳಗಡೆ ನಿನ್ನ ಮನೇಲೇ ಇರ್ತೀಯ. ಆ ಟೈಮನ್ನು ನೀನು ಹೆಂಗೆ ಯುಟಿಲೈಸ್ ಮಾಡ್ಕೊತೀಯ? ನಾನೀಗ 5 ಗಂಟೆಗೆ ಎದ್ದೇಳ್ತೇನೆ ಬೆಳಗ್ಗೆ, ಹೌದಾ? 5 AM ಎದ್ದೇಳ್ತಾರಾ? ಇಲ್ಲ ಸರ್, ನಾವೆಲ್ಲ ಸೂರ್ಯಪುತ್ರರು, 8 ಗಂಟೆಗೆ ಎದ್ದೇಳ್ತು, ನೀವು 5 ಗಂಟೆಗೆ ಎಬ್ಬಿಸಿ ನಾವೇನು ಮಾಡ್ಬೇಕು? ಯಾರಾದರೂ ಸೂರ್ಯಪುತ್ರರಿದ್ದೀರಾ? ಸೂರ್ಯಪುತ್ರರಿಗೆ ಸ್ಥಳಾವಕಾಶ ಇಲ್ಲ. ಸೂರ್ಯಪುತ್ರರಿಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳು, ನೀವು 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆ ಯಾರು ಎದ್ದೇಳ್ತಾರಲ್ಲ ಅವರು ನಿಜವಾದಂಥ ವಿದ್ಯಾರ್ಥಿ ಆಗ್ತಾನೆ. ಹಿಂದೆ ಗುರುಕುಲ ಪದ್ಧತಿ ಇತ್ತು, ಹೌದಾ? ಭಾಳ ವರ್ಷಗಳ ಹಿಂದೆ ಗುರುಕುಲ ಆಶ್ರಮ ಇತ್ತು. ಆವಾಗ ವಿದ್ಯೆಯನ್ನು ಕಲಿಬೇಕಂದ್ರೆ ಈ ರೀತಿ ಫ್ರೀಡಮ್ಮು, ಈ ರೀತಿ ಸ್ವಾತಂತ್ರ್ಯ ಇರಲಿಲ್ಲ. ಆವಾಗೆಲ್ಲ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಶಿಕ್ಷಣ ಸೀಮಿತ ಆಗಿತ್ತು, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಶಿಕ್ಷಣ ದೊರಕ್ತಿತ್ತು. ಆದರೆ ಇವತ್ತೆಲ್ಲರಿಗೂ ಕೂಡ ಶಿಕ್ಷಣ ದೊರಕ್ತಾ ಇದೆ. ಶಿಕ್ಷಣ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ಎಲ್ಲರೂ ಶಿಕ್ಷಣವನ್ನು ಪಡೆಯುವಂಥರಾಗಿರೋದ್ರಿಂದ ನಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನು ನೀವು ಹಾಕ್ಕೋಬೇಕಾಗುತ್ತೆ. ಬೆಳಗ್ಗೆ ಎದ್ದು ಏನು ಮಾಡಬೇಕು, ನೆಕ್ಸ್ಟ್ ಎಷ್ಟು ತಾಸು ಓದಬೇಕು, ಎಷ್ಟು ತಾಸು ಮಲಗಬೇಕು. ಮಿನಿಮಮ್ 6 ಅವರ್ ನಿದ್ದೆ ಮಾಡಿದ್ರೆ ಸಾಕು. ಎಷ್ಟು? 6 ಗಂಟೆಕ್ಕಿಂತ ಹೆಚ್ಚು ಯಾರು ನಿದ್ದೆ ಮಾಡ್ತಾರಲ್ಲ ಅವರು ಸಾಧನೆಗೆ ಪೂರಕ ಆಗೋದಿಲ್ಲ. ಸೊ ಮಿನಿಮಮ್ ಏನಿದ್ರಂದ್ರು 24ರಲ್ಲಿ 6 ತಾಸು ಹೋದ್ರೆ ನಿಮ್ಗೆ ಎಷ್ಟು ಉಳಿತು? 18 ತಾಸು ಉಳಿತು, ಹೌದಾ? ಸೊ 1-2 ತಾಸು ದೈನಂದಿನ ಕಾರ್ಯಕ್ರಮಕ್ಕೆ ಅಂದ್ರೂ 16 ತಾಸು ಉಳಿತು. 8 ತಾಸು ನೀವು ಶಾಲೆಯಲ್ಲಿ ಕಳೆದ್ರು ಇನ್ನು 8 ತಾಸು ನೀವು ಸ್ಟಡಿ ಮಾಡಲೇಬೇಕು. 8 ಅವರ್ಸ್, 8 ಗಂಟೆ ನಿಮ್ಮ ಸ್ಟಡಿ ಅವಧಿ ಇರಬೇಕು. ಟೈಮ್ ಟೇಬಲ್ ಇದು, ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಅಂತಾರೆ. ಮಾಡಿರಿ? ಯಾರಾದರೂ ಮಾಡಿರಿ? ರೆಸ್ಪಾಂಡ್ ಮಾಡಿರಿ? ಮಾಡಿದ್ರಾ? ಮಾಡಬೇಕು. ಓಕೆ, ಅದು ಆಗಬೇಕು. ನಿಮ್ಮ ಕಡೆಯಿಂದ ಒಂದು ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಯಾಕಂದರೆ ಬರೀ ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಮಾಡಂತ ಹೇಳ್ಯಾರಂದು ಇವತ್ತು ಬುಕ್ಕ ತಗೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದೇಳು, ಬ್ರೇಕ್ಫಾಸ್ಟ್ ಮಾಡು, ಊಟ ಮಾಡು, ತಿಂಡಿ ಮಾಡು, ಓದು ಎಲ್ಲ ಬರೆದು ರಾತ್ರಿ ಬುಕ್ಕ ಮುಚ್ಚಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಂತ ಅಲಾರಾಮ್ ಇಟ್ಟು ಅಲಾರಾಮ್ ಹೊಡಿತದ. ನಾಳೆ ಎದ್ದೇಳೋನು ಬಿಡಪ್ಪ, ನಾಳೆ ಎದ್ದೇಳೋನು ಬಿಡಪ್ಪ ಅಂದ್ಗಳ ಮತ್ತೆ ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲಗೋದು. ನೆಕ್ಸ್ಟ್ ನಾಳೆ ಹುಡ್ಕಂತ ನಾಳೆ ಬರೆದು ಬಿಡ್ಬೇಕಲ್ಲಿ ನಾಳೆ ಬಾ, ಹೌದಾ? ಆ ಥರ ಆಗಬಾರ್ದು. ವಿದ್ಯಾರ್ಥಿಗಳಂತಂದರೆ ಪಂಕ್ಚುವೇಷನ್ ಇರಬೇಕು. ಟೈಮ್ ಏನಿರುತ್ತೆ, ನೀವು 5 ಗಂಟೆಗೆ ಎದ್ದೇಳ್ಬೇಕಂದ್ರೆ 5 ಗಂಟೆಗೆ. ನೀವು ಒಂದು 15 ದಿನ ಎದ್ದೇಳ್ರಿ, ಆಟೋಮೆಟಿಕ್ಲಿ ನಿಮ್ಮ ಜೀವನದಲ್ಲಿ 5 ಗಂಟೆಗೆ ನಿಮ್ಮ ಯಾವುದೇ ಅಲಾರಾಮ್ ಬೇಡ, ಯಾವುದೇ ಅಲಾರಾಮ್ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಎದ್ದೇಳ್ತೀರಿ. ಅದು ಸೈಕಾಲಜಿಕಲಿ ಪ್ರೂವ್ ಆಗಿದೆ. ಸೈಕಾಲಜಿಕಲಿ ಒಂದು 15 ದಿನ ನೀವೇನು ಎದ್ದೇಳೋದು 5 ಗಂಟೆಗೆ ಎದ್ದೇಳೋದು ಪ್ರಾಕ್ಟೀಸ್ ಮಾಡಿದ್ರಂದರೆ 5 ಗಂಟೆಗೆ ಎದ್ದೇಳ್ತೀರಿ, ಓದ್ತೀರಿ, ಬುಕ್ ಇಡ್ತೀರಿ, ನೀವು ಕೆಲಸಗಳನ್ನು ಮಾಡ್ತೀರಿ. ಅದೇ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಏನು ಜೀವನ ವೃತ್ತಿ ಅನುಸರಿಸ್ತಾರೆ ಅದನ್ನೇ ಕಂಟಿನ್ಯೂ ಮಾಡ್ತೀರಿ. ಪ್ರಾಕ್ಟೀಸ್ ಮಾಡ್ತಾರಾ? ರೆಸ್ಪಾಂಡ್ ಮಾಡ್ತಾರಾ? ಸೊ ಓಕೆ. ಸೊ ಸಮಯ ಪಾಲನೆ ಕೂಡ ಭಾಳ ಇಂಪಾರ್ಟೆಂಟ್. ಯೋಜನೆಗಳಿಗೆ ನೀವು ಸಮಯ ಪಾಲನೆಗಳನ್ನು ಹಾಕ್ಕೊಂಡು ನಿಮ್ಮ ಯೋಜನೆ ಹೆಂಗಿರಬೇಕಪ್ಪ ಅಂತಂದರೆ ಉದ್ದೇಶ ಈಡೇರಬೇಕಂದ್ರೆ ಅವಾಗ ಗುರಿ ಸಕ್ಸಸ್ ಆಗುತ್ತೆ. ಸೊ ನಿಮಗೆ ಯೋಜನೆ, ಉದ್ದೇಶ, ಗುರಿಗಳ ಈಡೇರಿಕೆಗೆ ಭಾಳ ಅವಶ್ಯಕವಾಗಿ ನೀವು ಇರುವೆ ರೀತಿ ಇದಿರಬೇಕಾಗುತ್ತೆ, ಹೌದಾ? ಸೊ ಹಾಗಾಗಿ ಮಕ್ಕಳೇ, ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ನೀವು SSLCಯಲ್ಲಿ ಟಾಪರ್. ಸರ್ ಯಾಕೆ ಸರ್ ಟಾಪರ್ ಆಗ್ಬೇಕು ಸರ್? ನೀವು 1 ರಿಂದ 9ನೇ ತರಗತಿ ಯಾರು ಏನು ಓದಿರಿ ಅಂತ ಯಾರೂ ಕೇಳಲ್ಲ. ಕೇಳ್ತಾರಾ? ಯಾರಾದರೂ ಕೇಳ್ತಾರಾ? 10ನೇ ತರಗತಿ ಮಾತ್ರ ಕೇಳ್ತಾರೆ, ಹೌದಾ? ನಿನ್ನ ಸ್ಕೋರ್ ಎಷ್ಟಾಯ್ತಪ್ಪ ಅಂತ ಕೇಳ್ತಾರೆ. ಅವಾಗ ನೀವು ಎದೆ ಉಬ್ಸ್ಕೊಂಡು ಸರ್ ನಂದು 95% ಸರ್, ನಂದು 98% ಸರ್, ನನ್ನ 96% ಸರ್ ಅಂತ ಹೇಳಬೇಕು, ಹೌದಾ? ನೀವು ಬ್ಯಾಂಬೋ ಟ್ರೀ ಕೇಳಿರ? ನೇಮ್ ಬೊಂಬಿನ ಮರ ಗೊತ್ತಾ? ಸೊ ಅದು ಬೀಜ ಸಣ್ಣದಿರುತ್ತೆ, ಭೂಮಿಯಲ್ಲಿ ಹಾಕಿದಾಗ ಹಲವಾರು ವರ್ಷಗಳೇ ಭೂಮಿಯಲ್ಲಿ ಅದು ಫಲವತ್ತತೆ ತಗೊಂಡು ಬೆಳೀತಾ ಆಗುತ್ತೆ. ಆದರೆ 6 ತಿಂಗಳಲ್ಲಿ ಆಕಾಶಕ್ಕೆ ಬೆಳೀತದೆ. ಹಾಗೆ ನೀವು 1 ರಿಂದ 9ನೇ ಕ್ಲಾಸ್ ಭೂಮಿಯಲ್ಲಿ
ಬಿದ್ದಂಥ ಬೀಜಗಳ ರೀತಿ ಇದ್ದೀರಿ. ನೀವು ಆಕಾಶದ ಎತ್ತರಕ್ಕೆ ಬೆಳವಣಿಗೆ ಕಾಣಬೇಕಂದ್ರೆ ಅದು ನಿಮ್ಮ SSLC ರಿಸಲ್ಟ್ ಮೂಲಕ ಕಾಣಬೇಕು. ಯಾವುದ್ರ ಮೂಲಕ ಕಾಣಬೇಕು? ರಿಸಲ್ಟ್ ಮೂಲಕ. ನಿಮ್ಮೆಲ್ಲರ ರಿಸಲ್ಟ್ ಮೂಲಕ ಅದು ಬೆಳವಣಿಗೆ ಆಕಾಶದ ಎತ್ತರಕ್ಕೆ ಕಾಣಬೇಕು. ಚೈತನ್ಯ ವಿದ್ಯಾಮಂದಿರದ ಶಾಲೆ ವಿದ್ಯಾರ್ಥಿಗಳ ಬೆಳವಣಿಗೆ ಆಕಾಶಕ್ಕೆ ಮುಟ್ಟಬೇಕು. ಬ್ಯಾಂಬೋ ಟ್ರೀ ಥರ ಬೆಳಿಬೇಕಂದ್ರೆ ನೀವಿಲ್ಲಿ ಏನು ಮಾಡಬೇಕು? ಗೊಬ್ಬರ ಕರೆಕ್ಟಾಗಿ ಹಾಕಿರಬೇಕು. ಅಂದರೆ ಇಟ್ ಮೀನ್ಸು ಸರಿಯಾದ ಟೈಮಲ್ಲಿ ಪಾಠಗಳನ್ನು ಓದಬೇಕು, ಪಾಠಗಳನ್ನು ಕೇಳಬೇಕು, ಅದನ್ನು ರಿವಿಷನ್ ಮಾಡ್ಕೋಬೇಕು, ಮನನ ಮಾಡ್ಕೋಬೇಕು. ಆವಾಗ ನೀವು ಸಾಧ್ಯ ಆಗುತ್ತೆ. ಸಾರ್ ಹೇಳ್ಯಾರ ಬಾ ಅಂದ್ಕೊಂಡು ಎಲ್ಲನೂ ನೀವು ಅದನ್ನೇ ಇಟ್ಕೊಂಡು ಇದು ಮಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಹೌದಾ? ಗುರಿ ಉದ್ದೇಶಗಳ ಈಡೇರಿಕೆಗಾಗಿ ನೀವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಸೊ ಪ್ಲ್ಯಾನಿಂಗ್ ಪ್ರಕಾರನೇ ಅದನ್ನು ಯೋಜನೆ ತಯಾರು ಮಾಡಿಕೊಂಡೆ ನೀವು ಕಾರ್ಯಗತ ಆದರೆ ಅದು ಸಕ್ಸಸ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಏನು ಸರ್ ಗುರಿ ಅಂತೀರಿ, ಉದ್ದೇಶ ಅಂತೀರಿ, ಇದು ಯಾವುದು ಸರ್ ಯೋಜನೆ ಅಂತೀರಿ, ಸಮಯ ಪಾಲನೆ ಅಂತೀರಿ, ಇವ್ಯಾವ ಬುಕ್ಕಲ್ಲಿ ಇಲ್ಲಲ್ಲ ಸರ್? ಬುಕ್ಕಲ್ಲಿದ್ದಾವ ಮಾರ್ಕ್ಸು ಬರಲ್ಲ. ಆದರೆ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಇದಂತಲ್ಲ, ನಮ್ಮ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಬೋರ್ ಆಗುತ್ತಾ? ಬೋರ್ ಆಗ್ತಾ ಇದ್ದಾನ? ಬೋರ್ ಆಗುತ್ತಾ? ಇಲ್ಲಲ್ಲ. ಸೊ ಇದು ಯಾಕಪ್ಪ ಅಂತಂದರೆ ನೀವೇನು ಕನಸು ಕಟ್ಟಿದ್ರಲ್ವ, ಲಾಯರ್, ಡಾಕ್ಟರ್, IPS. ಈಗ ನಾನು ಲಾಯರ್ ಆಗ್ಬೇಕಪ್ಪ, ಲಾಯರ್ ಆಗ್ಬೇಕಂದ್ರೆ ನೀನು ಸ್ಟಡಿ ಮಾಡಬೇಕು. ಲಾಯರ್ ಅಂದರೆ ಹೆಂಗಿರ್ತಾನೆ, ಲಾಯರ್ನ ಅರ್ಹತೆಗಳೇನು, ಅವನು ಹೇಗೆ ಕೆಲಸ ಮಾಡ್ತಾನೆ, ಸಮಾಜದಲ್ಲಿ ಅವನ ಕಾರ್ಯಗಳೇನು. ಲಾಯರ್ ಅಂದರೆ ಎಲ್ಲರಿಗೂ ಮೋಸ ಮಾಡೋದ, ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಅವ್ನ ಡ್ಯೂಟಿ. ಹೌದಾ? ಡಾಕ್ಟರ್ ಅಂದರೆ ಎಲ್ಲರ ಆರೋಗ್ಯವನ್ನು ಚೆಕ್ ಮಾಡೋದು ಅವ್ನ ಡ್ಯೂಟಿ. ಶಿಕ್ಷಕರಂದರೆ ಒಂದು ಶಿಕ್ಷಣವನ್ನು ನೀಡೋದು ಅವ್ನ ಡ್ಯೂಟಿ. ಒಬ್ಬ DC IAS ಅಧಿಕಾರಿ ಆದರೆ ಆ ಜಿಲ್ಲೆಯ ಎಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಅವನ ಕೆಲಸ. ಹೌದಾ? ಅವರ ಬಗ್ಗೆ ಫಸ್ಟ್ ನೀವು ತಿಳ್ಕೊಬೇಕು. ಬರೀ ನೀವು ಲಾಯರು, ಡಾಕ್ಟರು ಹಾತಿನಂತ ಸುಮ್ಮನೆ ಬರ್ಕೊಂಡ್ರೆ ಆಗೋದಿಲ್ಲ. ಅವರ ಜೀವನಗಳನ್ನು ನೀವು ಅಧ್ಯಯನ ಮಾಡಬೇಕು, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅಧ್ಯಯನ ಮಾಡಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು, ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಹಂಗಾದಾಗ ಸಕ್ಸಸ್ ಆಗ್ತೀರಿ. ಸರ್ ಅವೆಲ್ಲ ಎಲ್ಲಿ ಸರ್, 10th ಓದಿದ್ರೆ ಸಾಕು ಸರ್, ಅವೆಲ್ಲ ಯಾಕೆ ನಮಗೆ ಹೇಳ್ತೀರಿ? 10th ಓದೋದು ಕಷ್ಟ ಆಗ್ಯದ, ಇನ್ನು ಅವೆಲ್ಲ ಓದಬೇಕಂದ್ರೆ ಹೆಂಗ? ಇವತ್ತು ಸಾಧನೆ ಮಾಡಿದವರು ಸಾಕಷ್ಟು ಜನ ಇದ್ದಾರಲ್ಲ. ನಿಮ್ಮಲ್ಲೇ ಕೂಡ ಸಾಧನೆ ಮಾಡಿದವರು ಸಾಕಷ್ಟು ಜನ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಎಷ್ಟೋ ಕಷ್ಟಗಳಿದ್ದರೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಕೈಲಿ ಯಾಕಾಗಲ್ರಿ? ನಮ್ಮ ಕೈಲಿ ಯಾಕಾಗಲ್ಲ? ಸಾಧನೆ ಮಾಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಆಗುತ್ತಿಲ್ಲ. ಸಾಧ್ಯ ಆಗುತ್ತಿಲ್ಲ. ಈಗ ಒಂದು ಪ್ರಾಣಿ ಪಕ್ಷಿನೇ ಸಾಧನೆ ಮಾಡ್ತದಂದರೆ ಮನುಷ್ಯರು ನಮಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದ್ರಿಂದ ಪ್ರತಿಯೊಬ್ಬರು ನಾವು ಸಾಧನೆ ಮಾಡಲೇಬೇಕು. ಇಲ್ಲ ಸರ್ ಬಂದೀವಿ, ಕುಂತೀವಿ, ಹೋಗಿವಿ, ನೋಡಿವಿ, ನಮ್ಮಪ್ಪ ನಮ್ಮ ಮುಂದೆ ಆಸ್ತಿ ಐತೆ ಅಂಬೋರು ಯಾರಾದರೂ ಇದ್ದೀರಾ? ಸೊ ನೀವೆಲ್ಲರೂ ಕೂಡ ನಮ್ಮಪ್ಪ ಅಮ್ಮನ ಹೆಸರು, ನಮ್ಮ ಶಾಲೆ ಹೆಸರು, ನಮ್ಮ ಹೆಸರು ಬೆಳೆಸ್ಬೇಕಂತಲೇ ಶಾಲೆಗೆ ಬಂದಿರಿ. ಹೌದಿಲ್ಲ? ಸೊ ಹಾಗಾಗಿ ಇದನ್ನು ಫಸ್ಟು ನೀವೆಲ್ಲರನ್ನು ಇವತ್ತಲಿದ್ದ ಇನ್ನೂ 1 ತಿಂಗಳಿದೆ, ಇದಕ್ಕೆ ಸ್ಟಾರ್ಟಿಂಗೇ ಮಾಡಬೇಕು ನೀವೆಲ್ಲ. ಇದು ಟೈಮ್ ಮ್ಯಾನೇಜ್ಮೆಂಟ್ ಇದೆಲ್ಲನೂ ಸ್ಟಾರ್ಟಿಂಗೇ ಮಾಡಿದ್ರೆ ಇನ್ನೊಂದು ಹೇಳ್ತೀನಿ. ಒಂದು ಊಟ ಇರುತ್ತಪ್ಪ, ಒಂದು ತಟ್ಟೆಯಲ್ಲಿ ಊಟ, ತಟ್ಟೆ ತುಂಬ ಹಾಕಿದಾಗ ತಟ್ಟೆನ ಎತ್ತಿ ಬಿಡ್ತೀವ, ಒಂದೊಂದೇ ತುತ್ತು ತಿಂತೀವಿ. ಹೌದಿಲ್ಲ? ಯಾಕೆ ತಿಂತೀವಿ? ಅದು ಒಂದೊಂದೇ ತುತ್ತು ತಿಂದಾಗ ಅದು ಆರೋಗ್ಯ ಆಗುತ್ತೆ, ಜೀರ್ಣ ಆಗುತ್ತೆ. ತಟ್ಟೆ ಎತ್ತಿದ್ರೆ ಬಕಾಸುರ ಆಗ್ತಾನೆ. 6 ತಿಂಗಳಿಗೊಮ್ಮೆ ಅವನು ಬಕಾಸುರ ಹೆಂಗ ಗಬ ಊಟ ಅಂತಾನು ಬಕಾಸುರ ಅಂತಾನಿಲ್ಲ. ಸೊ ನಾವೆಲ್ಲರೂ ಬಕಾಸುರ ವಂಶದವರ ಅಲ್ಲ, ಮನುಷ್ಯರು. ಹಾಗಾಗಿ ಒಂದೊಂದೇ ತುತ್ತು ಯಾಕೆ ತಿಂತೀವಿ ಅಂದರೆ ಆರೋಗ್ಯ ಚೆನ್ನಾಗಾಗುತ್ತೆ, ಹೆಲ್ತ್ ಕರೆಕ್ಟಾಗಿ ಇರುತ್ತೆ. ಹಾಗೆ ನೀವು ಪುಸ್ತಕನೂ ಕೂಡ ಪ್ರತಿಯೊಂದು ಚಾಪ್ಟರ್ ವೈಸ್ ಪ್ರತಿಯೊಂದು ಪಾಠನೂ ಕೂಡ ಇಂತಿಷ್ಟು ದಿನ ಅಂತ ಡಿವೈಡ್ ಮಾಡಿರ್ತಾರೆ. ಒಮ್ಮೆಲೆ ಓದ್ರೆ ಏನಾಗಲ್ಲ. ರೋಬೋ ಫಿಲಮ್ ನೋಡಿರೆ ಹಿಂಗೆ ಸ್ಕ್ಯಾನ್ ಮಾಡಿಬಿಡುತ್ತೆ. ಚಿಟ್ಟಿ ನೋಡಿರಾ? ಇಷ್ಟು ಖುಷಿ ನೋಡು. ಚಿಟ್ಟಿ ಬಂದುಬಿಡ್ತಾನೆ ಹಿಂಗೆ ಸ್ಕ್ಯಾನ್ ಮಾಡಿ, ಯಾವ ಪೇಜ್, ಯಾವ ನಂಬರು, ಯಾವ ಲ್ಯಾಂಡ್ಲೈನ್ ನಂಬರು ಕೇಳ್ತಾನಿಲ್ಲ. ಇಲ್ಲಿ ಯಾರೂ ರೋಬೋ ಇದ್ದೀರಾ? ಸೊ ನಾವೆಲ್ಲರೂ ನಮ್ಮ ಮೈಂಡ್ ಏನೈತಲ್ವಾ, ಮೆದುಳು, ಆ ಮೆದುಳು ತೂಕ ಗೊತ್ತಾ ಯಾರಿಗಾದ್ರು? ಮೆದುಳಿನ ತೂಕ ಎಷ್ಟಪ್ಪ?
ಎಲ್ಲರಿಗೂ ಈಗ ಮನುಷ್ಯ ಕೈ ಇಲ್ಲಾರ್ದ ಮನುಷ್ಯ ಇದ್ದಾನ, ಕಾಲಿಲ್ಲಾರ್ದ ಮನುಷ್ಯ ಇದ್ದಾನ, ಕಿಡ್ನಿ ಇಲ್ಲಾರ್ದ ಮನುಷ್ಯ ಇದ್ದಾನ, ಹೌದಲ್ಲ? ತಲೆ ಇಲ್ಲಾರ್ದ ಮನುಷ್ಯ ಯಾರು ಇದ್ದಾರ? ಹಾಂ, ತಲೆ ಇಲ್ಲಾರ್ದ ಮನುಷ್ಯ ಇದ್ದಾನ? ತಲೆ ಇಲ್ಲಾರ್ದ ಮನುಷ್ಯ ಇದ್ದಾರ? ಹಾಂ, ಯಾರ ಇದ್ದಾರ? ತಲೆ ಇಲ್ಲಾರ್ದ ಮನುಷ್ಯ ಯಾರು ಇದ್ದಾರ? ತಲೆ ಇದೆ, ಪ್ರತಿಯೊಬ್ಬರಿಗೂ ತಲೆ ಇದೆ. ತಲೆ ಐತಂದ್ರೆ ಮೆದುಳು ಐತಂತ ಅರ್ಥ. ಮಕ್ಕಳೇ, ಮೆದುಳು ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನು ಸ್ಮೈಲ್ ಮಾಡಿರಿ. ನೀವು ಸ್ಮೈಲ್ ಮಾಡಬೇಕು, ಯಾಕಂದರೆ ಸ್ಮೈಲ್ ಮಾಡಿದ್ರೆ ನಾನು ಹೇಳೋದು ನಿಮ್ಮ ತಲೆಗೆ ಹೋಗುತ್ತೆ. ನಕ್ಕರೆ ನಿಮ್ಮ ತಲೆ, ನೀವು ಇಲ್ಲೇ ಇದ್ರ ಅಂತ ಅರ್ಥ. ನೀವು ಏನೋ ಹಿಂಗೆ ಕೂತ್ಕೊಂಡ್ರೆ ನಾನು ಯಾವುದಪ್ಪ ಇದು ಕಾಡಿಗೆ ಬಂದಿದ್ದೇನೋ, ಕಾಡಲ್ಲಿ ಏನಾದರೂ ಪಾಠ ಮಾಡ್ತಾ ಇದ್ದೇನೋ ಒಬ್ಬನೇ ನಿಂತ್ಕೊಂಡು ಆ ಹೂ ಆ ಹೂ ಆ ಹೂ ಅಂತ ಡ್ಯಾನ್ಸ್ ಮಾಡ್ತಾರೆ, ಹೌದಲ್ಲ? ಹಂಗೆ ಅನ್ಸ್ಬಿಡುತ್ತೆ. ನಗು ಬಂದಾಗ ನಗರಿ, ನಗನ್ನ ಅವಾಯ್ಡ್ ಮಾಡಬೇಡ್ರಿ. ನಗುನ ನೀವು ಓಪನ್ ಆಗಿ ನಗಬೋದು. ಓಕೆ. ಸೊ ಮೆದುಳು, ನಮ್ಮೆಲ್ಲರಿಗೂ ಕೂಡ ಮೆದುಳಿದೆ, ಐತಿಲ್ಲ? ಎಷ್ಟು ತೂಕ ಐತಿ? ನಮ್ಮ ಎಡಗೈ ಮುಷ್ಟಿ ಐತಲ್ಲ, ಆ ಎಡಗೈ ಮುಷ್ಟಿ 1400ರಿಂದ 1500 ಗ್ರಾಮ್ ಐತಿ ಪ್ರತಿಯೊಬ್ಬ ಮನುಷ್ಯನ ಮೆದುಳಿನ ತೂಕ. 14ರಿಂದ 1500 ಗ್ರಾಮ್ ಅಂದರೆ 1.5 kg. ಹೌದಾ? ಕರೆಕ್ಟಾ? 1.5 ಕಿಲೋ ಅಷ್ಟೇ ತೂಕ. ಆದರೆ ಈ ಮೆದುಳು ಏನೆಲ್ಲ ಸಾಧನೆ ಮಾಡುತ್ತೆ, ಏನೆಲ್ಲ ಸಾಧನೆ ಮಾಡುತ್ತೆ. ನನ್ನೊಬ್ಬತ್ತಿಗೆ ಮೆದುಳಿದ್ದು ನಿಮಗೆ ಮೆದುಳಿಲ್ಲ ಅಂದರೆ ಏನಾಗುತ್ತೆ? ಆ ಮನುಷ್ಯನಿಗೆ ಎಲ್ಲರಿಗೂ ಮೆದುಳು ಕೊಟ್ಟಾನೆ ದೇವರು, ಹೌದಾ? ಮೆದುಳು ಎಲ್ಲರಿಗೂ ಕೊಟ್ಟರಿಲ್ಲ? ಸೊ ಆ ಮೆದುಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಂಡಿವಿಜುವಲ್ ಆಗಿ ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ, ಕೆಪಾಸಿಟಿ ಇದ್ದೇ ಇದೆ. ಆಯಿತಾ? ಇದೆನಾ? ಸೊ 1400-1500 ಗ್ರಾಮ್ ಇರ್ತಕ್ಕಂಥ ಮೆದುಳು ಇಡೀ ಬಾಡಿನೇ ಕಂಟ್ರೋಲ್ ಮಾಡುತ್ತೆ, ಹೌದಾ? ಬಾಡಿನೇ ಕಂಟ್ರೋಲ್ ಮಾಡುತ್ತೆ. ನೀವು ಏನು ಮಾತಾಡಬೇಕು, ಏನು ಹೇಳಬೇಕು, ಏನು ಸಾಧನೆ ಮಾಡಬೇಕು ಅಂಬೋದನ್ನು ಕೂಡ ಇದು ಹೇಳುತ್ತೆ. ಮೆದುಳಿಗೆ ನೀವು ಕಮಾಂಡ್ ಕೊಡಬೇಕು. ಏನು ಕೊಡಬೇಕು? ಏನು ಸರ್ ಕಮಾಂಡ್ ಕೊಡ್ಬೇಕಂದ್ರೆ ನಾವು ಮಿಲ್ಟ್ರಿ ಆಗಿ ಡ್ರೆಸ್ ಹಾಕ್ಕೊಂಡು ಲಾಟಿ ಹಿಡ್ಕೊಂಡು ಮೆದುಳ ನೀನು ನಾನು ಹೇಳ್ದಂಗೆ ಕೇಳಬೇಕು ಅನ್ಬೇಕಾ? ಕಮಾಂಡ್ ಕೊಡಬೇಕಂದ್ರೆ ನಾನು ಮೆದುಳಿಗೆ ಹೇಳಬೇಕು, ನಾನು SSLC ಅನ್ನೋ ರ್ಯಾಂಕ್ ಬರಬೇಕು, ಅದಕ್ಕೆ ನಾನು ಒಂದು ಟೈಮ್ ಟೇಬಲ್ ಮಾಡಬೇಕು. ಬೆಳಗ್ಗೆ ಇಷ್ಟಕ್ಕೆ ಎದ್ದೇಳಬೇಕು, ರಾತ್ರಿ ಇಷ್ಟಕ್ಕೆ ಮಲಗಬೇಕು, ಇಷ್ಟು ಪಾಠ ಓದಬೇಕು, ಇಷ್ಟು ಸೈನ್ಸ್ ಓದಬೇಕು, ಮ್ಯಾಥ್ಸ್ ಓದಬೇಕು, ಇಂಗ್ಲೀಷ್ ಓದಬೇಕು, ಕನ್ನಡ ಓದಬೇಕು, ಹೌದಾ? ನೀವು ಕಮಾಂಡ್ ಇಲ್ಲಿ ಕೊಟ್ಟಾಗ ಅದು ಏನಾಗುತ್ತೆ, ನಿಮಗೆ ರಿಮೈಂಡ್ ಆಗಿ ಪರಿವರ್ತನೆ ಆಗುತ್ತೆ. ಒಂದು ವಾಕ್ಯ ಇದೆ, ಸಾಧನೆ ಮಾಡುವವನಿಗೆ ಸಮಯ ಬೆಲೆ ಕೊಡ್ತಂತೆ, ಸಮಯಕ್ಕೆ ಬೆಲೆ ಕೊಡಲಾರ್ದವನು ಸಾಯಕ್ಕೆ ಸಿದ್ಧ ಆಗಿರ್ಬೇಕು. ಹಾಗಾಗಿ ಸಮಯ ಭಾಳ ಇಂಪಾರ್ಟೆಂಟು. ಅದಕ್ಕೆ ನೀವು ಮೆದುಳಿಗೆ ಏನು ಕಮೆಂಟ್ ಕೊಡ್ತಾರಲ್ವ ಅದು ನಿಮಗೆ ಯುಟಿಲೈಸ್ ಆಗುತ್ತೆ. ಸೊ ನೀವು ಹಾಗಾಗಿ ಈ ಮೆದುಳನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಲೈಫಲ್ಲಿ 1 ಟೈಮ್ ಮಾತ್ರ SSLC ಬರೋದು. ಎಷ್ಟು ಯಾರಾದರೂ 2 ಟೈಮ್ ಬರಿಬೇಕಂತ ಆಸೆ ಇದೆನಾ? ಯಾರಿಗಿದೆ? ನಿನಗೈತಾ? ಇಲ್ಲ ಸರ್, ನಮ್ಮಪ್ಪ ಸಾಧನೆ ಮಾಡಿಬಿಟ್ಟಾನ 2 ಸಾರಿ ಬರೀ ಅಂತ ಹೇಳೋಣ ಸರ್, ಈ ಸಾರಿ 1 ಸಾರಿ ಬರ್ತೀನಿ ಸರ್, ಇನ್ನೊಂದು ಸಾರಿ ಗೌರ್ಮೆಂಟ್ನವ್ರು ಮಾಡ್ಯಾರ 3 ಸಾರಿ ಬರೆಯೋಕ್ಕೆ, ಹೌದಲ್ಲ? 3 ಸಾರಿ ಬರೆಯೋ ಅವಕಾಶ ಕೊಟ್ಟಾರೆ. ಈಗೆಲ್ಲ ನಮಗೆಲ್ಲ ಒಂದೇ ಸಾರಿ ಬರೆಯೋಕ್ಕೆ ಅವಕಾಶ ಇತ್ತು, ಹೌದಾ? ಸೊ ಹಾಗಾಗಿ 1 ಟೈಮ್ ಈಸ್ ಬೆಸ್ಟ್ ಟೈಮ್. ಸೊ ನೀವು ಅದನ್ನು ಒಂದೇ ಸಾರಿಗೆ ಸಕ್ಸಸ್ ಆಗಬೇಕಂದ್ರೆ ನೀವು ಪ್ರಯತ್ನಗಳನ್ನು ಪಡ್ಕೋಬೇಕು, ಹೌದಾ? ನೀವು ಕಾಡಿಗೆ ಹೋಗಿರ್ತಾರೆ ಅನ್ಕ, ಕಾಡಿಗೆ ಒಬ್ಬ ಯಾರೋ ಬೇಟೆಗಾರ ಕಾಡಿಗೆ ಹೋಗ್ತಾನಪ್ಪ. ಕಾಡಿಗೆ ಹೋಗಿ ಹುಲಿನ ಕೊಲಗ್ಬೇಕು. ಅವನು ಹುಲಿನ ಏನು ಮಾಡಬೇಕು? ಸಾಯಿಸ್ಬೇಕು. ಅವ್ನು ಕಾಡಿಗೆ ಹೋಗ್ಬೇಕಂದ್ರೆ ಬೇಸ್ ಟಿಪ್ ಟಾಪ್ ಆಗಿ ಅಂಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗಿ ಕಾಡಿಗೆ ಹೋಗಿ ಹುಲಿನ ಕೊಂದು ಬರ್ತನಂತ ಹೋತಾನ? ಅದಕ್ಕೆ ಬಿಲ್ಲು ಬಾಣ ರೆಡಿ ಮಾಡ್ಕೊಂತಾನ, ಹೌದಾ? ಯೋಜನೆಯನ್ನು ಹಾಕ್ಕೊಂತಾನ, ಹೆಂಗೆ ಬರುತ್ತೆ, ಯಾವ ದಿಕ್ಕಿಗೆ ಬರುತ್ತೆ, ಎಷ್ಟು ಸ್ಪೀಡ್ ಬರುತ್ತೆ ನೋಡ್ತಾನ, ಅಧ್ಯಯನ ಮಾಡ್ತಾನ. ಆಮೇಲೆ ಕಾಡಿಗೆ ಹೋಗ್ತಾನ, ಹುಲಿ ಬಂದಾಗ ಬಾಣ ಬಿಡ್ತಾನ, ಸತ್ತೋಗುತ್ತೆ, ಹೌದಲ್ಲ? ಹಂಗೆ ನೀವು ಕೂಡ ಎಲ್ಲ ಬತ್ತಳಿಕೆಗಳನ್ನು ರೆಡಿ ಮಾಡ್ಕೋಬೇಕು ಎಕ್ಸಾಮ್ಗೆ, ಪರೀಕ್ಷೆಗೆ.
ಪರೀಕ್ಷೆಗೆ ನೀವು ಬತ್ತಳಿಕೆಯನ್ನು ರೆಡಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಓದಿರಬೇಕು. ಪ್ರತಿಯೊಂದು ಪಾಠದ ಬಗ್ಗೆ ನೀವು ಸ್ಟಡಿ ಮಾಡೋದಕ್ಕೆ ಮುಂಚೆಗೆ ನೀವು ಅಡ್ವಾನ್ಸ್ ಇರಬೇಕು. ನಿಮ್ಮದೇ ಆದಂಥ ಸ್ವಂತ ಅಧ್ಯಯನ ಬೇಕು. ಸ್ವಂತ ಅಧ್ಯಯನ ಬೇಕಂದ್ರೆ ಇವಾಗೆಲ್ಲ ಬಂದ್ಬಿಟ್ಟದ ಆರ್ಟಿಫಿಷಿಯಲ್. ನೀವೆಲ್ಲ ಈಗ ಐ ಥಿಂಕ್ 18 ಇಯರ್ ಇದ್ದೀರಿ. ಇನ್ನೂ ಒಂದು 10-15 ವರ್ಷದಲ್ಲಿ ಸರ್ವಂ ಎ ಐ ಮಯಂ. ನಿಮಗೆ ಕೆಲಸ ಹೇಳ್ತದೆ ಅದು ಮಿಷನ್ ಬಂದು, ನೀನು ಈ ವಸ್ತು ತಾಂಬ, ನೀನು ಈ ವಸ್ತು ನನಗೆ ಕೊಡು, ನೀನು ಅಲ್ಲಿಗೆ ಹೋಗ್ಬಾ, ನೀನು ಇಲ್ಲಿಗೆ ಹೋಗ್ಬಾ, ನೀನು ಅದು ಮಾಡು ಇದು ಮಾಡು. ಫ್ಯೂಚರ್ ಹಂಗಿದೆ. ನೀವು ಫ್ಯೂಚರಿಗೆ ಹೊಂದ್ಕೋಬೇಕು. ಫ್ಯೂಚರಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ನಿಮ್ಮದೇ ಆದಂಥ ಟ್ಯಾಲೆಂಟ್ ಬೇಕು, ನಿಮ್ಮದೇ ಆದಂಥ ಗುರಿ ಉದ್ದೇಶ ಬೇಕು. ಸೊ ಅದೆಲ್ಲ ಸಕ್ಸಸ್ ಆಗಬೇಕಂದ್ರೆ ನೀವೆಲ್ಲರೂ ಮೊದಲು SSLC ಎಂಬ ಮೊದಲ ಮೆಟ್ಟಿಲನ್ನು ಏನು ಮಾಡಬೇಕು? ಸಕ್ಸಸ್ ಆಗಿ ಹತ್ತಬೇಕಂದ್ರೆ ನೀವು ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಹೌದಾ? ಇಲ್ಲಿರ್ತಕ್ಕಂಥ ಟೀಚರ್ಸ್ ಹೇಳಿದ್ದನ್ನು ದೈನಂದಿನ ಪಾಠಗಳನ್ನು ಓದಬೇಕು, ಬರಿಬೇಕು. ಸರ್ ಹೆಂಗೆ ಸರ್ ನನಗೆ ಅರ್ಥನೇ ಆಗೋದಿಲ್ಲ ಸರ್ ಹೇಳ್ತಾರೆ, ಅದು ಏನೋ ಕನ್ನಡ ಪಾಠ ಮಾಡ್ತಾರೆ ಸರ್, ನನಗೂ ಅರ್ಥನೇ ಆಗಲ್ಲ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ನೀವು 1 ಸಾರಿ ಓದ್ರಿ, 2 ಸಾರಿ ಓದ್ರಿ, 3 ಸಾರಿ ಓದ್ರಿ, 4 ಸಾರಿ ಓದ್ರಿ, ನೀವೇ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಓದೋಕ್ಕೆ ಮನಸ್ಸಿಲ್ಲ ಸರ್, ಏನು ಮಾಡಲಿ ಸರ್? ಓದೋಕ್ಕೆ ಮನಸ್ಸಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಫಸ್ಟ್ ಮನಸ್ಸು ಬೇಕು. ಹೌದಿಲ್ಲ? ಸೊ ಓದೋಕ್ಕೆ ಫಸ್ಟ್ ಮನಸ್ಸು ಮಾಡ್ಕೋಬೇಕು, ವಾತಾವರಣ ಬೆಳೆಸ್ಬೇಕು, ಒಳ್ಳೆ ಫ್ರೆಂಡ್ಸನ್ನ ತಯಾರು ಮಾಡ್ಕೋಬೇಕು, ಗುರಿಗಳನ್ನು ಇಟ್ಕೋಬೇಕು, ಸಾಧನೆ ಮಾಡೋಕ್ಕೆ ನೀವೆಲ್ಲರೂ ಸಿದ್ಧರಾಗಬೇಕು. ಹೌದಾ? ಸೊ ಯಾವ ರೀತಿ ಬೇಟೆ ಆಡೋದಕ್ಕೆ ತಯಾರಿ ಮಾಡ್ಕೋತಾನೋ ನೀವು ಅದೇ ರೀತಿ ತಯಾರಿ ಮಾಡ್ಕೋಬೇಕು. ಯಾವ ರೀತಿ ಇರುವೆ ಕಾಶಿ ಯಾತ್ರೆಗೆ ಹೋಗುತ್ತೋ ಆ ಯೋಜನೆಗಳನ್ನು ನೀವು ರೆಡಿ ಮಾಡ್ಕೋಬೇಕು. ಫ್ಯೂಚರಲ್ಲಿ ನಿಮ್ಮ ಸಕ್ಸಸ್ ದೊರೆಯುತ್ತೆ. ನೀವು ನಿಮ್ಮ ತಂದೆ ತಾಯಿಗಳಿಗೆ, ಶಾಲೆಗೆ ಮತ್ತು ಗುರುಗಳಿಗೆ ಒಳ್ಳೆ ಗೌರವವನ್ನು ಕೊಡ್ತೀರಿ. ಹೌದಾ? ಯೋಜನೆ ರೆಡಿ ಮಾಡ್ಕೊತೀರಾ? ಈಗ ಮತ್ತೆ ಅದೇನಂತಾರಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೋಡಂತ. ಹೌದಾ? ಪರೀಕ್ಷೆಗಳು ಬಂದಾಗ ನಾನು ಓದ್ತೀನಂದರೆ ಅಲ್ಲ, ಪರೀಕ್ಷೆ ಮುಂಚೆನೇ ನೀವು ಅದನ್ನೆಲ್ಲ ಯೋಜನೆ ರೆಡಿ ಮಾಡ್ಕೋಬೇಕು. ಭಯ ಅಂತ ಒಂದು ಐತೆ, ನಮ್ಮ ಮನಸ್ಸಲ್ಲಿ ಭಯ ಐತೆ. ನಾನೆಲ್ಲ ಓದ್ಬಿಟ್ಟಿನಿ ಸರ್. ಹೌದಾ? ಜ್ಞಾಪಕನೇ ಬರವಲ್ಲ ಸರ್. ನಾನೆಲ್ಲ ಓದ್ಬಿಟ್ಟಿನಿ, ಅಧ್ಯಯನ ಮಾಡಿಬಿಟ್ಟು ಜ್ಞಾಪಕನೇ ಬರಲ್ಲ. ಭಯ ನಿಮ್ಮನ್ನು ಅರ್ಧ ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನೀವು ಯಾರು ಭಯನೇ ಪಡಬಾರ್ದು. ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಸೈನಿಕರು, ಈಗ ನೀವು ಸೋಲ್ಜರ್ಸ್ ನೋಡಿರಾ, ಯುದ್ಧ ನಾಳೆ ಮಾಡಂದ್ರೆ ರೆಡಿ ಸರ್ ಅಂತಾರೆ. ಮೊನ್ನೆಲ್ಲ ಹೊಡೆದಾಕ್ಬಿಡ್ತೀವಿ ನಾವು ಪಾಕಿಸ್ತಾನಕ್ಕಂದ್ರೆ. ಯಾಕಂದರೆ ಅವರು ಎನಿ ಟೈಮ್ 24 ಅವರ್ ರೆಡಿ ಇರ್ತಾರೆ. ನೀವು ಹಂಗೆ ರೆಡಿ ಇರಬೇಕು. ಹಂಗೆ ರೆಡಿ ಇರಬೇಕಂದ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು, ಎವ್ರಿ ಡೇ ನೀವು ಅಧ್ಯಯನ ಮಾಡಬೇಕು, ಎವ್ರಿ ಡೇ ಸ್ಟಡಿ ಮಾಡಬೇಕು. ಎವ್ರಿ ಡೇ ನೀವು ಸ್ಟಡಿ ಕಡೆ ಗಮನ ಕೊಟ್ಟರೆ ಮಾತ್ರ ಅದು ಸಾಧ್ಯ. ಇಲ್ಲ ಸರ್ ಏನು ಸ್ಟಡಿ ಮಾಡೋದಿಲ್ಲ, ನಾನು ಎಕ್ಸಾಮ್ ನೋಡ್ಕೊತೀನಿ ಅಂದರೆ ನಿನ್ನ ಎಕ್ಸಾಮ್ ನೋಡ್ಕೊಂಬಿಡು. ಹೌದಾ? ನಿಮ್ಮನ್ನು ಎಕ್ಸಾಮ್ ನೋಡ್ಕೊಂತೆ. ಸೊ ನಿಮ್ಮನ್ನು ಎಕ್ಸಾಮ್ ನೋಡ್ಕೋಬೇಕಾ, ನೀವು ಎಕ್ಸಾಮ್ ನೋಡ್ಕೋಬೇಕಾ? ನೀವು ಎಕ್ಸಾಮ್ ನೋಡ್ಕೋಬೇಕಂದ್ರೆ ನೀವು ಇಲ್ಲೆಲ್ಲಿದ್ದಾನೆ ಪ್ರಿಪೇರ್ ಆಗಬೇಕು. ಆಗ್ತಾರಲ್ವಾ? ಆಗ್ತಾರಾ? ಸೊ ನಮ್ಮ ಮೆದುಳಿಗೆ, ನಮ್ಮ ದೇಹಕ್ಕೆ ನಾವು ಏನಾದರೂ ಸಾಧನೆ ಮಾಡಬೇಕಂತ ಕಮೆಂಟ್ ಕೊಟ್ಟಾಗ ಅದು ಸಾಧನೆ ಆಗುತ್ತೆ. ಹೌದಾ? ನಮಗೆ ಜ್ಞಾಪಕನೇ ಬರಲ್ಲ ಸರ್, ಏನು ಓದಿದ್ರು ಬರಲ್ಲ. ಜ್ಞಾಪಕ ಶಕ್ತಿಗೆ ಭಯ ಎಂಬುದು ಒಂದು ಧೂಳಿದ್ದಂಗೆ, ಅದನ್ನು ಪ್ರತಿ ಸಾರಿ ಒರೆಸ್ತಾ ಇರಬೇಕು, ಭಯವನ್ನು ಹೋಗ್ಲಾಡಿಸ್ತಾ ಇರಬೇಕು. ಹಂಗಾದಾಗ ಅದು ರೀಕಾಲ್ ಆಗ್ತಾ ಹೋಗುತ್ತೆ. ಸೊ ನೀವು ಏನಾದರೂ ವಸ್ತುಗಳ ಮೇಲೆ ಧೂಳು ಕುಂತಾಗ ನೀವೇನು ಕ್ಲೀನ್ ಮಾಡ್ತಿರಲ್ಲ, ಮೆದುಳಲ್ಲಿ ಧೂಳು ಕುಂತಿರುತ್ತೆ. ನಿಮ್ಗೆ ಯಾವುದೋ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಚಾರಗಳು ಒರೆಸ್ತಾ ಇರಬೇಕು. ಒಂದು ಚಾಕ್ ಇರುತ್ತೆ, ನೈಫ್, ಪ್ರತಿದಿನ ಕಟ್ ಮಾಡಿದ್ರೆ ಅದು ಏನಾಗುತ್ತೆ? ಪ್ರತಿದಿನ ಕಟ್ ಮಾಡಿದ್ರೆ ಮಂಡಾಗುತ್ತಾ? ಶಾರ್ಪ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ? ಅದು ಶಾರ್ಪ್ ಆಗ್ತಾ ಹೋಗುತ್ತೆ. ಅದೇ ನೈಫನ್ನು ನೀವು ಮೂಲೆಗೆ ಬಿಡ್ಸಾಕ್ರಿ, ಒಂದು 6 ತಿಂಗಳು ಬಿಟ್ಟು ನೋಡ್ರಿ, ಏನಾಗುತ್ತೆ? ತುಕ್ಕಿಡುತ್ತೆ. ನಿಮ್ಮ ಮೆದುಳು ಕೂಡ ಹಾಗೆ, ನಿಮ್ಮ ಮೈಂಡು ಕೂಡ ಹಾಗೆ. ಪ್ರತಿದಿನ ಓದ್ತಾ ಹೋದರೆ ಅದು ಮೆದುಳು ಏನಾಗುತ್ತೆ? ಇನ್ನೂ ಬೇಕು ಅಂತ ಶಾರ್ಪ್ ಆಗ್ತಾ ಹೋಗುತ್ತೆ. ನೀವೇನಾದರೂ ಆ ಮೆದುಳನ್ನು, ಆ ಮೈಂಡನ್ನು ಓದಲಾರ್ದ ಲೇಜಿ ಮಾಡಿದ್ರೆ ಅದು ಏನಾಗುತ್ತೆ? ಅದ್ರ ಮೇಲೆ ಧೂಳು ಬಂದು ಕೂತ್ಕೊಂಡು ನೀವು ಆಲಸಿಗಳಾಗ್ತೀರಿ, ನೀವು ಲೇಜಿಗಳಾಗ್ತೀರಿ. ನೀವು ಲೇಜಿ ಆಗಬೇಕಾ? ಆಲಸಿಗಳಾಗಬೇಕಾ? ಆ್ಯಕ್ಟಿವ್ ಆಗಬೇಕಾ? ಆ್ಯಕ್ಟಿವ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಪ್ರತಿದಿನ
ಅಧ್ಯಯನ ಮಾಡಬೇಕು, ಓದಬೇಕು. ಏನು ಓದೋದು ಸರ್? ಬರೀ ಓದೋದು. ನಿಮ್ಮ ಕೆಲಸನೇ ಓದೋದು. ವಿದ್ಯಾರ್ಥಿ ಅಂದರೆ ಓದೋದು. ನನ್ನ ಕೆಲಸ ನಾನು ಪಾಠ ಮಾಡೋದು. ಶಿಕ್ಷಕ ಅಂದರೆ, ಡಾಕ್ಟ್ರ್ ಅಂದರೆ ಏನು ಮಾಡಬೇಕು? ಅವನು ಆರೋಗ್ಯ ಚೆಕ್ ಮಾಡಬೇಕು. ಲಾಯರ್ ಅಂದರೆ ವಾದ ಮಾಡಬೇಕು. ಇಂಜಿನಿಯರ್ ಅಂದರೆ ಬಿಲ್ಡಿಂಗ್ ಕಟ್ಟಬೇಕು. ಅವರವರ ಕೆಲಸಗಳನ್ನು ಅವ್ರು ಕರೆಕ್ಟಾಗಿ ನಿಭಾವಣೆ ಮಾಡಬೇಕು. ಸೈನಿಕ ಅಂದರೆ ದೇಶ ಕಾಯಬೇಕು. ಯಾರು ಇದರಲ್ಲಿ ಯಾರೇ ಎಡವಟ್ಟು ಮಾಡಿದರೂ ಕೂಡ ಇಡೀ ಸಮಾಜನೇ ಏನಾಗುತ್ತೆ? ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಈಗಿನಿಂದನೇ ಕೂಡ ಪರೀಕ್ಷೆಗೆ ಭಯಬೇಡ. ಯಾರು ಸಿದ್ಧರ ಮಾಡ್ಕೊತಿರೋ ಅವರು ಪರೀಕ್ಷೆಯನ್ನು 100% ಸಕ್ಸಸ್ ಆಗಿ ಎದುರಿಸ್ತೀರಿ. ಹೌದಾ? ಈಗೆಲ್ಲ ಪರೀಕ್ಷೆಗಳು ಭಾಳ ಈಸಿ ಇದ್ದಾವೆ. ಮೊದಲೆಲ್ಲ ಸುಮ್ಮನೆ ಕಷ್ಟ ಇದ್ವು. ಈಗ ಪರೀಕ್ಷೆಗಳು ಏನಾದರೆ ಓರಲ್ ಮಾರ್ಕ್ಸ್ ಬಂದು ಭಾಳ ಈಸಿ ಇದ್ದಾವೆ. ಕಂಟೆಂಟ್ ಕೂಡ ಈಸಿ ಇದೆ. ಹೌದಾ? ಸೊ ನೀವು ಅದಕ್ಕೆ ಅಧ್ಯಯನಶೀಲರಾಗಿ ಉತ್ತಮವಾದಂಥ ಮಾರ್ಕ್ಸ್ಗಳನ್ನು ನಿಮ್ಮ ಮುಂದಿನ ದಿನಗಳಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂಥ ಸಾರ್ಗೂ ನಿಮಗೆ ಈಗಾಗಲೇ ಹೊಟ್ಟೆ ಹಸ್ತಾ ಇದೆ. ಹೊಟ್ಟೆ ಹಸ್ದಾಗಿದೆ, ಯಾಕಪ್ಪ ನೀವು ಕೊರಿತಾ ಇದೆಯಾ, ಜಲ್ದಿ ಬಿಟ್ಟು ಅಂತ ಮನಸ್ಸಲ್ಲಿ ಥಿಂಕ್ ಮಾಡ್ತೀರಿ. ಮಾಡಿರಾ? ಇಲ್ಲ. ಆದ್ರೂ ನನ್ನ ಒಂದು 2 ಅನಿಸಿಕೆ ಅಂಬೋದಕ್ಕಿಂತ ಏನೋ ಒಂದು ಬದಲಾವಣೆ ಆಗ್ತಾರಾ? ನೆಕ್ಸ್ಟ್ ಬರ್ತೀನಿ ನಾನು. ಈ ಸ್ಕೂಲ್ ರಿಸಲ್ಟ್ ಏನಿದೆ, ನೀವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನೀವು ಪ್ಲ್ಯಾನ್ ರೆಡಿ ಮಾಡ್ಕೋಬೇಕು, ಗುರಿ ಇಟ್ಕೋಬೇಕು. ಸೊ ನಾವು ಗುರಿ ಪ್ಲ್ಯಾನ್ ಏನೂ ಇಲ್ದೇ ಸುಮ್ಮನೆ ಬರ್ತೀವಿ, ಕೂತ್ಕೋತೀವಿ, ಓದ್ತೀವಿ, ಆಟ ಆಡ್ತೀವಿ ಅಂದರೆ ನೀವು ಏನೂ ಸಾಧನೆ ಮಾಡೋಕ್ಕೆ. ಇವತ್ತು ಎಲ್ಲ ಸಾಧನೆ ಮಾಡಿದವರು ಕೂಡ ಪ್ರತಿಯೊಬ್ಬರು ಗುರಿ ಇಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹೆಂಗೆ ಒಂದು ಇರುವೆ ಕಾಶಿ ಯಾತ್ರೆ ಮಾಡ್ತೋ ಹಂಗೆ ನೀವು ಕೂಡ ಸಾಧನೆ ಮಾಡಿದವರು ಆ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ರೀತಿ ಯೋಜನೆಗಳನ್ನು ತಯಾರು ಮಾಡ್ಕೋರಿ, ಗುರಿಗಳನ್ನು ಇಟ್ಕೋರಿ. ಸಕ್ಸಸ್ ನಿಮಗೆ ಮುಟ್ಟುತ್ತೆ, ಬಂದೇ ಬರುತ್ತೆ. ಸಾಧ್ಯ ಇಲ್ಲ, ಹೌದಾ? ಅಸಾಧ್ಯ ಸಕ್ಸಸ್ ಬರಲಾರ್ದು. ನೀವು ಯೋಜನೆಗಳನ್ನು ತಪ್ಪಿದರೆ, ಗುರಿಗಳನ್ನು ತಪ್ಪಿದರೆ ನಿಮಗೆ ಸಕ್ಸಸ್ ಬರೋದಿಲ್ಲ. ಹೌದಾ? ಹಾಗಾಗಿ ಒನ್ ಟೈಮ್ ನಿಮಗೆ ಬ್ಯಾಂಬೋ ಟ್ರೀ ಥರ ಆಕಾಶದ ಹತ್ರಕ್ಕೆ ಏರಬೇಕಂದ್ರೆ ನೀವು ಫಲವತ್ತತೆಯನ್ನು ನಿಮ್ಮ ಮೈಂಡಿಗೆ, ನಿಮ್ಮ ಮೆದುಳಿಗೆ ಕೊಡಬೇಕು, ಕಮಾಂಡನ್ನು. ಹೌದಾ? ಅದಕ್ಕೆ ಆದಂಥ ಯೋಗಗಳನ್ನು, ಧ್ಯಾನಗಳನ್ನು ಮಾಡಿರಿ. ಸರ್ ಅವನು ಬುದ್ಧಿವಂತ ಸರ್, ಈಕೆ ಬುದ್ಧಿವಂತ ಸರ್, ಅವರಿಬ್ಬರೇ ಟಾಪರ್ ಸರ್ ನಮ್ಮ ಕೈಲಿ. ನಾನೊಂದು ಹೇಳ್ತೀನಿ ಕೇಳ್ರಿ, ಎಲ್ಲರಿಗೂ ತಮ್ಮದೇ ಆದಂಥ ಬುದ್ಧಿಶಕ್ತಿ ಇದೆ. ಎಲ್ಲರಿಗೂ 1400ರಿಂದ 1500 ಗ್ರಾಮೇ ಕೊಟ್ಟಿರೋದು ಬುದ್ಧಿ, ಮೈಂಡು, ತೂಕ. ದಪ್ಪ ಇದಾನ ಅವನಿಗೆ ಒಂದು 2 kg ಕೊಡ್ಬೇಕು, ತೆಳ್ಳಗೆ 1 kg ಕೊಡ್ಬೇಕಂತ ಕೊಟ್ಟಾರ? ಇಲ್ಲ. ದಪ್ಪನೇ ಇರಲಿ, ತೆಳ್ಳಗನೇ ಇರಲಿ, 14ರಿಂದ 1500 ಗ್ರಾಮ್ ಮೈಂಡ್ ಕೊಟ್ಟಿರೋದು. ಸೊ ಎಲ್ಲರಿಗೂ ಸಮ ಇದ್ದಾಗ ಓದೋದ್ರಲ್ಲೂ ಕೂಡ ಎಲ್ಲರೂ ಕೂಡ ಈಕ್ವಲ್ಲೇ. ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗ್ತೀರಿ. ನೀವು ಪ್ರಯತ್ನನೇ ಇಲ್ಲ ಅಂದರೆ ಫೇಲ್ಯೂರ್ ಆಗ್ತೀರಿ. ಫೇಲ್ಯೂರ್ ಆಗಬೇಕಾ? ಸಕ್ಸಸ್ ಆಗಬೇಕು. ಮಕ್ಕಳೇ, ಇನ್ನೂ ಒಂದು ಕಡೆಯದಾಗಿ ಹೇಳ್ತೀನಿ, ನಿಮ್ಮನ್ನೆಲ್ಲರನ್ನೂ ಕೂಡ ನಿಮ್ಮ ತಂದೆ ತಾಯಿಗಳು ಕಷ್ಟದಿಂದ ಕಳಿಸ್ತಾರೆ. ಹೌದಾ? ಅಗರ್ಭ ಶ್ರೀಮಂತರು ಯಾರಾದರೂ ಇದ್ದೀರಾ? ಯಾರಾದರೂ ಬಿಸಿಲು, ಮಳೆ, ಗಾಳಿ, ಚಳಿ ಅಂದೆ ನಿಮ್ಮ ಪೇರೆಂಟ್ಸು ಹೊಲಗಳಲ್ಲಿ, ಗದ್ದೆಗಳಲ್ಲಿ ದುಡಿದು ನಿಮ್ಮನ್ನೆಲ್ಲ ನಂತರ ಆಗಬಾರ್ದು, ನನ್ನ ಮಗ ನನ್ನ ಮಗಳು ನಂತರ ಆಗಬಾರ್ದು, ಸಾಧನೆ ಮಾಡಬೇಕು, ನನ್ನ ಹೆಸರು ಉಳಿಸ್ಬೇಕು ಅಂತ ಅವರ ಕಷ್ಟನ ನಿಮ್ಗೆ ಹೇಳ್ಕೊಲಾರ್ದೆ ನಿಮಗೆ ಶಾಲೆ ಕಳಿಸ್ತಾರೆ. ನೀವು ಅವ್ರಿಗೆ ಏನು ಕೊಡಬೇಕು? ಕೊಡುಗೆ ಏನು ಕೊಡಬೇಕು? ಅವ್ರಿಗೆ ಒಳ್ಳೆ ಹೆಸರು ಕೊಡ್ಬೇಕು ತಾನೆ. ಅವ್ರ ಕಷ್ಟ ನೀವು ಒಳ್ಳೆ ರಿಸಲ್ಟ್ ತಂದು ಮಾರ್ಕ್ಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ. ನನ್ನ ಮಗಳು ರ್ಯಾಂಕ್ ಬಂದ್ಬಿಟ್ಟಾಳ, ನನ್ನ ಮಗ ರ್ಯಾಂಕ್ ಬಂದಾನಂತ ಊರೆಲ್ಲ ಹೇಳ್ಕೊಂಡಾಡುತ್ತೆ. ನಂದೇ ಎಕ್ಸಾಂಪಲ್ ತಗೋರಿ. SSLC ನಮ್ಮ ಅಣ್ಣ ತಮ್ಮರು 8-10 ಜನ ಇದ್ವಿ ನಾವು. ಎಲ್ಲರೂ ಫೇಲು. ನಾನೊಬ್ಬನೇ ರ್ಯಾಂಕಲ್ಲಿ ಪಾಸ್ ಆಗಿಬಿಟ್ಟಿದ್ದೀನಿ, 70-75%. ಅವಾಗೆ ಊರಿಗೆಲ್ಲ ಒಗ್ಗರಣೆ ಊಟ ಹಾಕ್ಸಿದೆ ನಮ್ಮ ತಂದೆ. ಹೌದಾ? ಅಷ್ಟು ಖುಷಿ ಆಗುತ್ತೆ ರೀ. ನಾವು ಖುಷಿ ಪಡೋಲ್ಲ, ನಮ್ಮ ತಂದೆ ತಾಯಿಗಳಿಗೆ ಖುಷಿ ಆಗುತ್ತೆ. 70% ಅದು ಕಾಮನ್ನು. ಆದ್ರೂ ಪಾಸ್ ಆಗಿದ್ದಾನಲ್ಲ ಫಸ್ಟ್ ಕ್ಲಾಸ್ ಅಂತ. ನೀವು 90 ಬಂದರೆ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಅನಿಸುತ್ತೆ, ಹೌದಿಲ್ಲ? ನಿಮ್ಮ ತಂದೆ ತಾಯಿಗಳಿಗೆ ಖುಷಿ ಕೊಡಬೇಕಾ, ಕಷ್ಟ ಕೊಡಬೇಕಾ? ಖುಷಿ ಕೊಡ್ಬೇಕಂದ್ರೆ ಏನು ಮಾಡಬೇಕು? ಓದಬೇಕು, ಸ್ಟಡಿ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು. ಹೌದಾ? ಆವಾಗ ಎಲ್ಲರಿಗೂ ಖುಷಿ ಇರುತ್ತೆ. ಗೊತ್ತಾಯ್ತಲ್ವಾ? ಸೊ ಅದಕ್ಕೆ ಪ್ಲ್ಯಾನ್ ಹಾಕೋರಿ, ಓದ್ರಿ, ಸಕ್ಸಸ್ ಆಗಿರಿ ಜೀವನದಲ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಂದು 30-40 ನಿಮಿಷ ನಿಮ್ಮ ಈಗಾಗಲೇ ಊಟಕ್ಕೆ ಟೈಮ್ ಆಗಿದೆ, ಊಟಕ್ಕೆ ಕರಿತಾ ಇದೆ. ಬಿಡಪ್ಪ ಜಲ್ದಿ ಸಾಕು ನಿನ್ನ ಕತೆ ಅನ್ಕೊತಾ ಇದ್ರಿ. ಆದ್ರೂ ನಿಮ್ಮ ಲೈಫಲ್ಲಿ ಇದು ಕೇವಲ SSLCಗೆಲ್ಲ
ಫ್ಯೂಚರಲ್ಲೂ ಕೂಡ ಇದನ್ನು ಅಳವಡಿಸ್ಕೊರಿ, ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ, ಗುರಿಗಳನ್ನು ಇಟ್ಕೋರಿ, ಉದ್ದೇಶಗಳನ್ನು ಇಟ್ಕೋರಿ, ನೀವು ಸಕ್ಸಸ್ ಆಗ್ತೀರಿ. ಯಾರು ಲಾಯರ್ ಆಗ್ಬೇಕು ಅಂದ್ಕೊಂಡಿರು, ಯಾರು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿರು, ಯಾರು IPS ಅಧಿಕಾರಿ ಆಗಬೇಕು ಅಂದ್ಕೋರು, ಯಾರು ಪೊಲೀಸ್ ಆಗ್ಬೇಕು ಅಂದ್ಕೊಂಡಿರು, ಅವರೆಲ್ಲರೂ ಇದನ್ನು ಇಟ್ಕೊಂಡು ಪ್ರಾಪರಾಗಿ ಸ್ಟಡಿ ಮಾಡಿದಾಗ 100% ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಒಂದು ಮಾತುಗಳನ್ನು ಕೇಳಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಅಂತ ಇರಲ್ಲ ನಿಮ್ಮ ಲೈಫಲ್ಲೇ ಅದು. ಯಾಕಂದ್ರೆ ನಾವು ಅನುಭವಿಸ್ತಕ್ಕಂಥವು ಇವೆಲ್ಲನೂ ನಾವು ಅನುಭವಿಸಿದ್ವಿ, ನಮ್ಗೆ ಹೇಳೋರು ಇರಲಿಲ್ಲ, ನಾವು ಸ್ವಂತ ಅನುಭವಿಸಿ ಸ್ಟಡಿ ಮಾಡಿ ಇದು ನಿಮ್ಮ ಜೀವನಕ್ಕೆ ಒಂದು ದಾರಿದೀಪ ಆಗುತ್ತೆ. ಇದನ್ನು ಅಳವಡಿಸ್ಕೊರಿ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಮಕ್ಕಳ ಸರ್ ಗೀತ ಅಂತ ಹೇಳಿದ್ರಿ ನಿಮಗೆಲ್ಲ, ಹೌದಾ? ಅವ್ರು ಇರ್ತಕ್ಕಂಥ ಪ್ರತಿಯೊಂದು ವಿಚಾರಗಳ ಒಂದು ಸರಪಳಿ ಹೇಗಿತ್ತಪ್ಪ ಅಂದರೆ ಒಂದಕ್ಕಿಂತ ಒಂದು ಉತ್ತಮವಾಗಿತ್ತು. ಮೊದಲೇದಾಗಿ ನಿಮ್ಮ ಗುರಿಯನ್ನು ಕೇಳಿದರು, ಹೌದಾ? ನಮ್ಮ ಗುರಿ ಈಡೇರಿಕೆಗಾಗಿ ನಮ್ಮಲ್ಲಿ 2 ಉದ್ದೇಶ ಬರುತ್ತೆ. ಉದ್ದೇಶಗಳ ಬಗ್ಗೆ ಕೂಡ ಸರ್ ಹೇಳಿದರು. ಉದ್ದೇಶದಲ್ಲಿ ಸಾಮಾನ್ಯ ಉದ್ದೇಶ ಮತ್ತು ನಿರ್ದಿಷ್ಟ ಉದ್ದೇಶ ಅಂತ ಬರುತ್ತೆ. ಸಾಮಾನ್ಯ ಉದ್ದೇಶ ಅಂದರೆ ನಾವು ಏನಕ್ಕಪ್ಪ ಓದ್ತೀವಿ ಅಂತಂದರೆ ಪ್ರಾಪಂಚಿಕ ಜ್ಞಾನವನ್ನು ಗಳಿಸಲಿಕ್ಕೆ ಓದ್ತೀವಿ ನಾವು, ಇದು ನಮ್ಮ ಸಾಮಾನ್ಯ ಉದ್ದೇಶ. ಇನ್ನು ನಿರ್ದಿಷ್ಟ ಉದ್ದೇಶ ಅಂದರೆ ಈಗಾಗಲೇ ಹೇಳಿದರೆ ಒಬ್ಬೊಬ್ಬರು ಹೇಳಿದ್ರು, ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಸರ್ ನಾನು ಪೊಲೀಸ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಮತ್ತೊಬ್ಬರು ಹೇಳಿದ್ರು IAS ಆಫೀಸರ್ ಆಗಬೇಕು ಅಂತ ಹೇಳಿದರು. ಇದಕ್ಕೆ ನಾವು ನಿರ್ದಿಷ್ಟ ಉದ್ದೇಶಗಳು ಅಂತ ಕರಿತೀವಿ ನಾವು. ಈ ನಿರ್ದಿಷ್ಟ ಉದ್ದೇಶ ಮತ್ತು ಸಾಮಾನ್ಯ ಉದ್ದೇಶ ಎರಡೂ ಕೂಡ ಈಡೇರಬೇಕಂದ್ರೆ ಸರ್ ಹೇಳಿದ ಹಾಗೆ ನಮಗೆ ಮೇನ್ ಇಂಪಾರ್ಟೆಂಟ್ ನಮಗೆ ಯೋಜನೆಗಳಿರಬೇಕು ನಮಗೆ, ಹೌದಾ? ಅದಕ್ಕೆ ಒಂದು ನಿದರ್ಶನ ತುಂಬ ಚೆನ್ನಾಗಿ ಬರುತ್ತೆ ಸರ್. ಯಾವುದ್ರ ಬಗ್ಗೆ ಹೇಳಿದರು? ಇರುವೆ ಬಗ್ಗೆ ಹೇಳಿದರು. ಇರುವೆ ಚಿಕ್ಕದಾಗಿರ್ತಕ್ಕಂಥ ಪ್ರಾಣಿ, ಅದೇನು ಮಾಡ್ತು, ಶಕ್ತಿಯಿಂದ ಆಗದಿದ್ದನ್ನ ಯುಕ್ತಿಯಿಂದ ಗೆಲ್ತದೆ, ಹೌದಾ? ಅದರ ಉದ್ದೇಶ ಏನಾಗಿತ್ತು, ಅದರ ಗುರಿ ಏನಾಗಿತ್ತು? ಕಾಶಿ ಯಾತ್ರೆಯನ್ನು ಮಾಡಬೇಕು, ಕಾಶಿಗಿರ್ತಕ್ಕಂಥ ಶಿವನ ದರ್ಶನ ಮಾಡಬೇಕನ್ನೋದು ಅದರ ಒಂದು ಗುರಿ ಆಗಿತ್ತು. ಬಟ್ ಅದನ್ನು ನೇರವಾಗಿ ಓದೋದು ಬಹುಶಃ ಸಾಧ್ಯ ಆಗ್ತಿರ್ಲಿಲ್ವೇನೋ. ಬಟ್ ಅದು ಯೋಚನೆ ಮಾಡೋದು ಏನು ಮಾಡ್ತದೋ, ಅಲ್ಲಿ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವಿದ್ಕೊಂಡು ಅಲ್ಲಿ ತನ್ನ ಉದ್ದೇಶವನ್ನು ಈಡೇರಿಸ್ಕೊಂತಾರೆ. ಬಟ್ ಹಂಗೆ ನಮ್ಮಲ್ಲಿಯೂ ಕೂಡ ನಮ್ಮ ಕೆಲವೊಂದು ಶಕ್ತಿಯನ್ನು ಆಗದಿರ್ತಕ್ಕಂಥದ್ದನ್ನು ಯುಕ್ತಿಯಿಂದ ನಮ್ಮ ಸಾಮರ್ಥ್ಯಾನುಸಾರ ಸರ್ ಹೇಳಿದಾಗೆ ನಮ್ಮ ಗುರಿ ಉದ್ದೇಶ ಈಡೇರಬೇಕಪ್ಪ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ತರನಾಗಿರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಸರ್ ನನಗೆ ಹೆಚ್ಚು ನೆನಪುಳಿಯೋದಿಲ್ಲ, ಸರ್ ಜ್ಞಾನದ ಬಗ್ಗೆ ಕೂಡ ಹೇಳಿದ್ರು ನಿಮ್ಗೆ ಆಗಲೇ. ಸರ್ ನನಗೆ ಓದ್ತೀನಿ ಬಟ್ ನಾನು ನೆನಪಿರೋದಿಲ್ಲ ಅನ್ನೋರು ಏನು ಮಾಡಬೇಕು, ಹೆಚ್ಚು ಅಭ್ಯಾಸವನ್ನು ಮಾಡ್ಕೋಬೇಕು. ಒಬ್ಬೊಬ್ರಿಗೆ ಒಂಥರ ಎಬಿಲಿಟಿ ಇರುತ್ತೆ. ಒಬ್ಬರಿಗೆ ಸರ್ ಪಾಠ ಮಾಡಿ ಕೇಳಿ ಸಾಕು, ಕೇಳಿದ ತಕ್ಷಣ ಬರೀತಿರ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಮತ್ತೊಬ್ಬರಿಗೆ 1 ಸರಿ ಓದ್ತಾರೆ, 2 ಸರಿ ಓದ್ತಾರೆ, ಹೌದಾ? ಇದು ನಮ್ಮ ಸಾಮರ್ಥ್ಯ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಇಲ್ಲಿ ಏನು ಮಾಡಬೇಕು, ಯೋಜನೆ ಹಾಕೊಂಡು ಮಾಡ್ಬೇಕಂತಕ್ಕಂಥದ್ದನ್ನು ತಿಳಿಸ್ಕೊಟ್ರು ಸರ್. ಮತ್ತೊಂದು ನಿಮಗೆ ನಿದರ್ಶನ ಕೊಟ್ಟರು, ಉತ್ತಮವಾಗಿರ್ತಕ್ಕಂಥ ನಿದರ್ಶನ ಏನಂತಂದ್ರೆ ಬ್ಯಾಂಬೂ ಟ್ರೀ ಬಗ್ಗೆ ಹೇಳಿದ್ರು ನಿಮಗೆಲ್ಲ. ಯಾವುದು ಬ್ಯಾಂಬೂ ಟ್ರೀ ಅಂದರೆ ಬಿದಿರಿನ ಮರದ ಬಗ್ಗೆ ಹೇಳಿದರು. ಅದು ಸರಿಸುಮಾರು ಅನೇಕ ವರ್ಷಗಳ ಕಾಲ ನೆಲದಲ್ಲೇ ಉಳ್ಕೊಂಡು ಫಲವತ್ತತೆಯನ್ನು ಪಡ್ಕೊಳುತ್ತೆ ಹೇಳಿದ್ರು ಅವರು. ನಿಜ, ಹಂಗೆ ಇಲ್ಲಿ ತನಕ ನೀವು 9ನೇ ಕ್ಲಾಸ್ ತನಕ ಇಲ್ಲಿ ಏನು ಓದ್ಕೊಂಡಿರ್ತಾರಲ್ಲ ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ಫಲವತ್ತತೆಯನ್ನು ಪಡ್ಕೊಂಡಿರ್ತೀರಿ ನೀವು 9ನೇ ಕ್ಲಾಸ್ ತನಕ ರಿಸಲ್ಟ್ ಬಂದರೂ ಕೂಡ ಯಾರು ಕೂಡ ಅಷ್ಟನ್ನು ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ವಿಷಯ ಇರೋದಿಲ್ಲ, ಯಾರು ಕೂಡ ಅಷ್ಟು ಕೇಳೋದಿಲ್ಲ. ಬಟ್ 10th ಏನಾಯ್ತಲ್ಲ, ಇದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಹೌದಾ? ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುತ್ತೆ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬಂಧು ಬಳಗದವರು, ವಿಶೇಷವಾಗಿ ಕಾಲೇಜಲ್ಲಿ ಎಲ್ಲರೂ ಕೂಡ ಸರ್ ಹೇಳಿದಾಗೆ ಅನೇಕ ವರ್ಷಗಳ ಕಾಲ ಒಳಗಡೆ ಇದ್ಕೊಂಡು ಫಲವತ್ತತೆ ಪಡ್ಕೊಂಡು ಬರೀ 6 ತಿಂಗಳಲ್ಲಿ ಕೂಡ ಆಕಾಶದ ಎತ್ತರಕ್ಕೆ ಬೆಳೀತು ಅಂತ ಹೇಳಿದ್ರು. ನಿಜ, ಹಂಗೆ ನೀವು ಕೂಡ ಇಲ್ಲಿ ತನಕ ಓದಿದ್ದು ಏನೈತಲ್ಲ ಅದು ಒಂದು ಕಡೆಯಾದರೆ ನಿಮ್ಮ 10ನೇ ತರಗತಿಯ ವ್ಯಾಸಂಗ ಮತ್ತು ನಿಮ್ಮ ಫಲಿತಾಂಶ ಐತಲ್ಲ ಅದು ಬಿದಿರಿನ ಮರದ ರೀತಿಯ ಅದೇನಾಗುತ್ತೆ, ಅವಾಗ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ. ನಿಮ್ಮ ತಂದೆ ತಾಯಿ ಊರಿಂದ ಕೇರಿಂದ ಊರಿಗೆ, ಊರಿಂದ ತಾಲೂಕು, ಹಿಂಗೆ ಒಂದು ಕಡೆಯಿಂದ ಒಂದು ಕಡೆಗೆ ಮಾಧ್ಯಮದವರು ಬರ್ತಾರೆ, ಹೌದಾ? ಹಿಂಗೆ ಒಳ್ಳೆ ನಿದರ್ಶನವನ್ನು ನೀಡಿರ್ತಕ್ಕಂಥ ಸರ್ ಇವರಿಗೆ ಲಿಂಗೋಡು ಸರ್ ಇವರಿಗೆ ನಮ್ಮ ಒಂದು ಶಾಲಾ ಮುಖ್ಯಗಳ ಪರವಾಗಿ, ನಮ್ಮ ಶಾಲಾ ಆಡಳಿತ ಮಂಡಳದ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ಹೆಚ್ಚಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಅವ್ರಿಗೊಂದು